श्रीगुरुभ्यो नमः। हरिः ओम्। प्राणादेरीशितारम् परमसुखनिधिम् सर्वदोषव्यपेतम् सर्वान्तस्थं सुपूर्णम् प्रकृतिपतिमजम् सर्वबाह्यं सुनित्यम् सर्वज्ञं सर्वशक्तिम् सुरमुनिमनुजाद्यैः सदा सेव्यमानम् विष्णुं वन्दे सदाहम् सकलजगदनाद्यन्त ಮಾನಂದದಂ ತಂ. ಸರಿ, ಹಿಂದಿನ ಮಂತ್ರದಲ್ಲಿ ಸಾಹೋವಾಚ ಮೈತ್ರೇಯಿ ತತ್ರೈವ ಮಾ ಭಗವಾನ್ ಅಮೋಮುಹತ ನ ಪ್ರೇತ್ಯ ಸಂಜ್ಞಾ ಅಸ್ತಿ ಇತಿ ಸಹೋವಾಚ ನ ವಾ ಅರೆ ಅಹಂ ಮೋಹಂ ಬ್ರವೀಮಿ ಅಲಂ ವಾ ಅರೆ ಇದಂ ವಿಜ್ಞಾನಾಯ. ಪ್ರಾರಂಭದಲ್ಲಿ ಮುಕ್ತನಾದ ಮೇಲೆ ಅವನಿಗೆ ಜ್ಞಾನವಿರುವುದಿಲ್ಲ ಅಂತ ಹೇಳಿದಂತೆ ಕಾಣಿಸ್ತದೆ. ಅದಕ್ಕೆ ಸ್ಪಷ್ಟೀಕರಣವನ್ನು ಮೈತ್ರೇಯಿ ಕೇಳ್ತಾಳೆ. ಇಷ್ಟೊತ್ತಿನವರೆಗೆ ಎಲ್ಲವನ್ನೂ ಸರಿಯಾಗಿ ತಿಳಿಸಿ ಕೊನೆಗೆ ಬರುವಾಗ ಮುಕ್ತನಿಗೆ ಜ್ಞಾನವಿಲ್ಲ ಅಂತ ಹೇಳಿಬಿಟ್ರೆ ನಾವೇನು ಅರ್ಥ ಮಾಡಿಕೊಳ್ಬೇಕು? ಮುಕ್ತನಿಗೆ ಜ್ಞಾನವಿಲ್ಲದೆ ಹೋಗ್ತದ ಅಂತ ಪ್ರಶ್ನೆ ಮಾಡಿದ್ರೆ ಹಾಗಲ್ಲ. ಮುಕ್ತನಾದ ಮೇಲೆ ಅವನ ಜ್ಞಾನವನ್ನ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ವಾಸ್ತವದಲ್ಲಿ ಮುಕ್ತರಾದವರು ಇದ್ದಾರೆ ಎಂಬುದಕ್ಕೂ ಕೂಡ ನಮಗೆ ಶಾಸ್ತ್ರವೇ ಪ್ರಮಾಣ. ಅದನ್ನು ಹೊರತುಪಡಿಸಿ ನಮ್ಮ ಪ್ರತ್ಯಕ್ಷವೋ ನಮ್ಮ ಅನುಮಾನವೋ ಅಥವಾ ನಮ್ಮ ಊಹೆಯೋ ಯಾವುದೂ ಕೂಡ ಅಲ್ಲಿ ನಡೆಯುವುದಿಲ್ಲ. ಹಾಗಾಗಿ ಮುಕ್ತ ಮಾತ್ರ ಎಲ್ಲವನ್ನ ತಿಳಿದುಕೊಳ್ಳಬಲ್ಲ. ಮುಕ್ತ ಎಲ್ಲವನ್ನ ತಿಳಿದುಕೊಳ್ತಾನೆ, ನಾವು ಮುಕ್ತನನ್ನು ತಿಳಿದುಕೊಳ್ಳಿಕ್ಕಾಗುವುದಿಲ್ಲ ಎಂಬುದೇ ಅಭಿಪ್ರಾಯ ಅಂತ ತಿಳಿಸಿದರು. ಇಲ್ಲಿ ಉಪನಿಷತ್ತು ಮುಂದಿನ ಘಟ್ಟದಲ್ಲಿ ಹೇಳುವಾಗ ಒಂದು ಪ್ರಸಂಗವನ್ನ ಎತ್ತಿಕೊಳ್ಳುತ್ತದೆ. ಯತ್ರ ಹಿ ದ್ವೈತಮಿವ ಭವತಿ ತದಿತರ ಇತರಂ ಜಿಘ್ರತಿ ತದಿತರ ಇತರಂ ಪಶ್ಯತಿ ತದಿತರ ಇತರಂ ಶೃಣೋತಿ ತದಿತರ ಇತರ ಅಭಿವದತಿ ತದಿತರ ಇತರಂ ಮನುತೆ ತದಿತರ ಇತರಂ ವಿಜಾನಾತಿ ಯತ್ರ ವಾ ಅಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂ ಜಿಘ್ರೇತ್ ಕೇನ ಕಂ ಪಶ್ಯೇತ್ ತತ್ಕೇನ ಕಂ ಶೃಣುಯಾತ್ ತತ್ಕೇನ ಕಂ ಅಭಿವದೇತ್ ತತ್ಕೇನ ಕಂ ಅನ್ವೀತ ತತ್ಕೇನ ಕಂ ವಿಜಾನೀಯಾತ್ ಏನೇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್ ವಿಜ್ಞಾತಾರಂ ಅರೇಕೇನ ವಿಜಾನೀಯಾತ್ ಇತಿ. ಇಲ್ಲಿಗೆ ಮೈತ್ರೇಯಿ ಬ್ರಾಹ್ಮಣ ಮುಗೀತು. ಈ ಉಪನಿಷತ್ತು ಕೊನೆಯದು ಮೈತ್ರೇಯಿ ಬ್ರಾಹ್ಮಣ ಮುಕ್ತಾಯವಾಗ್ತದೆ. ಏನು ಮಾಡ್ತದ ಈ ಉಪನಿಷತ್ತು? ಹೀಗ್ಯಾಕೆ ಹೇಳಿತು ಅಂದ್ರೆ ಯಾಜ್ಞವಲ್ಕ್ಯರು ಹಿಂಗ್ ಹೇಳಬಾರ್ದಾಗಿತ್ತಲ್ಲ. ಸರಳವಾಗಿ ಎಲ್ಲ ವಿಷಯ ಮುಗಿಸಿರುವಾಗ ನೋಡು ಮೈತ್ರೇಯಿ, ಇದಿಷ್ಟು ಭಗವಂತನ ಆಶ್ರಯದಲ್ಲಿರುವಂತಹ ಮುಕ್ತರ ಕಥೆ ಅಂದ ಮೇಲೆ ಅವನೇ ದೊಡ್ಡವನು ಅಂತ ಇಷ್ಟು ಹೇಳಿ ಮುಗಿಸ್ಲಿಕ್ಕೆ ಬರ್ತಿರುವಾಗ ಕೊನೆ ವಾಕ್ಯವಾಗಿ ಅವರೇನು ಹೇಳ್ಬಿಟ್ರು ಅಂದ್ರೆ ನಪ್ರೇತ್ಯ ಸಂಜ್ಞಾ ಅಸ್ತಿ ಇತಿ ಬ್ರವೀಮೀತಿ ಹೋವಾಚ ಯಾಜ್ಞವಲ್ಕ್ಯ ಅಂತ ಹಿಂದಿನ ಪುಟದ 12ನೇ ಮಂತ್ರದಲ್ಲಿ ಹೇಳುವಾಗ ಆ ಮಾತನ್ನು ಹೇಳ್ಬಿಟ್ರು ಕೊನೆಯಲ್ಲಿ. ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಉಪನಿಷತ್ತು ಆರಿಸಿಕೊಂಡ ಮತ್ತೊಂದು ದಾರಿ ಏನು ಅಂದ್ರೆ ಈ ಸಂದರ್ಭದಲ್ಲಿ ಪರಮತದ ವಿಮರ್ಶೆಯನ್ನು ಮಾಡುತ್ತದೆ. ಏನ್ ಮಾಡ್ತದೆ ಉಪನಿಷತ್ತು? ಪರಮತದ ವಿಮರ್ಶೆಯನ್ನ ಮಾಡ್ತಾ ಇದೆ. ಅದ್ವೈತ ಮತದ, ವಿಶಿಷ್ಟಾದ್ವೈತ ಮತದ ಅಥವಾ ಇನ್ನು ಬೇರೆ ಬೇರೆ ಸಾಂಖ್ಯ, ಚಾರ್ವಾಕ, ನೈಯಾಯಿಕ ಎಂಬ ಮತಗಳೇನಿವೆಯೋ ಆ ಎಲ್ಲ ಮತಗಳ ವಿಮರ್ಶೆಯನ್ನು ಅವುಗಳನ್ನ ಪೂರ್ವ ಪಕ್ಷದಲ್ಲಿ ಸೆಳೆದುಕೊಂಡು ಇದು ಹೇಳಿದ್ರೆ ಸರಿ ಹೋಗ್ತದ ಅಂತ ಚರ್ಚೆಯನ್ನ ಮಾಡ್ತದೆ, ವಿಮರ್ಶೆಯನ್ನ ಮಾಡ್ತದೆ, ಅಥವಾ ಅಭಿಪ್ರಾಯವನ್ನ ಅಲ್ಲ ಅಂತ ಹೇಳ್ತದೆ. ಆದ್ದರಿಂದ ಅದರ ಉಪೋದ್ಘಾತ ರೂಪವಾಗಿ ಉಪಕ್ರಮ ರೂಪದಲ್ಲಿ ನ ಪ್ರೇತ್ಯ ಸಂಜ್ಞಾ ಅಸ್ತಿ, ಮುಕ್ತನಿಗೆ ಜ್ಞಾನವಿಲ್ಲ ಅಂತ ಸಮ್ಮುಗ್ಧಾಕಾರೇಣ ಹೇಳಿದ್ದು. ಸರಿ ಆಯ್ತಾ? ಈಗೇನ್ ಹೇಳಿ ಹೊರಟಿವಿ ಅಂತ ಹೇಳಿ, ವೇದವು ಉಪನಿಷತ್ತು ಈ ಸಂದರ್ಭದಲ್ಲಿ ಅದ್ವೈತ ಮತದ ವಿಮರ್ಶೆಯನ್ನ ಮಾಡುವುದಕ್ಕಾಗಿ ಹಾಗೆ ಪ್ರಾರಂಭ ಮಾಡಿದೆ. ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂತ ತಿಳಿದುಕೊಂಡು ಹೇಳಿ. ಇಲ್ಲೊಂದು ಚಿಕ್ಕ ಪ್ರಶ್ನೆ ಬರ್ತದೆ. ಏನು ಚಿಕ್ಕ ಪ್ರಶ್ನೆ ಬರ್ತದೆ? ಅಲ್ಲ, ಅದ್ವೈತ ಮತ ಅಂತನ್ನುವುದು ವೇದ ಉತ್ತರ ಕಾಲದಲ್ಲಿ ಹುಟ್ಟಿದ್ದಲ್ವೋ? ಅದ್ವೈತ ಮತ, ತಾರ್ಕಿಕ ಮತ, ಜೈನ, ಬೌದ್ಧ ಇವೆಲ್ಲವೂ ಕೂಡ ವೇದ ಉತ್ತರ ಕಾಲದಲ್ಲಿ ಹುಟ್ಟಿಲ್ವಾ? ವೇದ ಬಂದ ಮೇಲೆ ತಾನೇ ಬಂದದ್ದಿವೆಲ್ಲವೂ. ಅಂದ ಮೇಲೆ ವೇದವು ಆ ಮತವನ್ನ ಹೇಗೆ ವಿಮರ್ಶೆ ಮಾಡ್ತದೆ?
ಅಂದ್ರೆ ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ಈ ಎಲ್ಲ ಮತಗಳು ಕೂಡ ಅಂದ್ರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಬೌದ್ಧ, ಚಾರ್ವಾಕ, ಈ ಎಲ್ಲ ಮತಗಳು ಕೂಡ ವೇದೋತ್ತರ ಕಾಲದಲ್ಲಿ ಹುಟ್ಟಿದ್ದು ಅಂತ ಒಂದು ನಮ್ಮ ತಲೆಯಲ್ಲಿ ಇದೆ. ಅಲ್ಲ ಅಂತ ಸ್ಪಷ್ಟವಾಗಿ ತಿಳಿಯಬೇಕು ನಾವು. ಯಾಕೆ? ಶ್ರೀಮದಾಚಾರ್ಯರು ಹೇಳುವುದು ಎಲ್ಲಾ ಮತಗಳು ಎಲ್ಲಾ ಕಾಲದಲ್ಲಿಯೂ ಇರುತ್ತವೆ. ವೇದ ಇದ್ದ ಕಾಲ, ವೇದ ಇಲ್ಲದ ಕಾಲ, ವೇದ ಬಂದ ಮೇಲಿನ ಕಾಲ, ವೇದ ಹಿಂದಿನ ಕಾಲ ಅಂತ ಇಲ್ಲ. ಯಾಕೆ? ವೇದವು ವೇದ ಬಂದ ಮೇಲೆ ಅಂತ ಯಾಕನಬಾರದು ಅಂತ ಕೇಳಿದ್ರೆ, ವೇದ ಬಂದ ಮೇಲೆ ಅಂತ ಒಂದು ಪ್ರಸಕ್ತಿ ಇಲ್ಲ. ವೇದಗಳು ಕಾಲ ಕಾಲದಲ್ಲಿ ಆವಿರ್ಭಾವಗೊಳ್ತದ. ಆಯಾ ದರ್ಶನಗಳು ಕಾಲ ಕಾಲದಲ್ಲಿ ಅದಕ್ಕೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಬರ್ತದ ಹೊರತಾಗಿ ಈ ಒಂದು ಮತ ಇಲ್ಲ ಅಂತ ಇಟ್ಕೋಬೇಡ್ರಿ. ಉದಾಹರಣೆಗೆ ಅದ್ವೈತ ಮತದ ವಿಚಾರವನ್ನು ತೆಗೆದುಕೊಳ್ಳೋಣ. ಹಿರಣ್ಯಕಶಿಪು ತಾನೇನ್ ಹೇಳ್ತಿದ್ದ? ನಾನೇ ಬ್ರಹ್ಮನಿದ್ದೇನೆ, ನನ್ನನ್ನು ಹೊರತುಪಡಿಸಿ ದೇವರೆಲ್ಲಿದ್ದಾನೆ ಅಂತ ಹಿರಣ್ಯಕಶಿಪು ಪ್ರಹ್ಲಾದನ ಮುಂದೆ ಸ್ಥಾಪನೆ ಮಾಡ್ತಿದ್ದ. ಪ್ರಹ್ಲಾದನಿಗೆ ನನ್ನನ್ನು ಹೊರತುಪಡಿಸಿ ನೀ ಬೇರೆಯವರನ್ನ ದೇವರು ಅಂತ ಅನ್ನಬಾರದು ಅಂತ ಹೇಳ್ತಿದ್ದ. ನಾನೇ ದೇವರು ಅಂತ ಹೇಳಿಕೊಳ್ತಿದ್ದ. ವೇನ, ಯಾವಾಗಿದು ವೇನನ ಕಥೆ? ಇದು ಸ್ವಯಂಭೂ ಮನ್ವಂತರದ್ದು. ಹಿರಣ್ಯಕಶಿಪು ಈ ವೈವಸ್ವತ ಮನ್ವಂತರದ್ದು. ಸ್ವಯಂಭೂ ಮನ್ವಂತರದಲ್ಲಿ ವೇನನು ನನ್ನ ಬಿಟ್ರೆ ಬೇರೆ ದೇವರು ಯಾರೂ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದ. ಅಂದ ಮೇಲೆ ಎಲ್ಲಾ ಕಾಲದಲ್ಲೂ ಎಲ್ಲಾ ಮತಗಳು ಇದ್ದೇ ಇವೆ. ಈಗ ನಮಗೊಂದು ಹೊಸ ಅಂಶ ಏನ್ ತಿಳಿತಾದ? ಎಲ್ಲ ಮತಗಳು ಎಲ್ಲ ಕಾಲದಲ್ಲಿ ಇರುತ್ತವೆ. ವೇದೋತ್ತರ ಕಾಲ, ವೇದ ಪ್ರಾಕ್ಕಾಲ ಅಂತ ತಿಳಿದುಕೊಂಡು ಇಲ್ಲ. ವೇದ ಉತ್ತರ ಕಾಲದಲ್ಲಿ ಎಲ್ಲ ಮತಗಳು ಬಂದವು, ವೇದ ಪೂರ್ವ ಕಾಲದಲ್ಲಿ ಎಲ್ಲ ಮತಗಳು ಇದ್ದಿದ್ದಿಲ್ಲ ಅಂತ ವ್ಯವಸ್ಥೆ ಇಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಮತಗಳು ಇದ್ದದ್ದೇ. ಅದನ್ನೇ ಸೂಚ್ಯವಾಗಿ ರಾಯರೇ ಅಂತ ತಿಳಿಸ್ಯಾರ. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ. ಯಾಕೆ ಅಷ್ಟು ದೊಡ್ಡ ಶಬ್ದ ಹಾಕ್ಬೇಕಾಗಿತ್ತು ರಾಯರು? ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಅಂತಾರ. ಅಂದ್ರೆ ಅನಾದಿ ಕಾಲದಿಂದ ಸತ್ಸಂಪ್ರದಾಯದಿಂದ ಪರಂಪರಾ ಪ್ರಾಪ್ತವಾದದ್ದು ವೈಷ್ಣವ ಸಿದ್ಧಾಂತ ಅಂತ ಹೇಳುವುದಾದ್ರೆ, ಅನಾದಿ ಕಾಲದಿಂದ ದುಷ್ಟ ಸಿದ್ಧಾಂತದಲ್ಲಿ ಪ್ರಾಪ್ತವಾದದ್ದು ಅದ್ವೈತಾದಿ ಮತಗಳು ಅಂತ ಹೇಳಿಕೊಂಡೇ ಉಂಟು. ವಿವರಣೆ ವಿವಾದ ಇಲ್ಲ. ಹಾಗಿದ್ದಾಗ ಅನಾದಿ ಕಾಲತೋ ಹಿ ಸಮಯಾಗಿ ಪ್ರವೃತ್ತತಃ ಆಚಾರ್ಯ ಅಂತಾರೆ, ಅನಾದಿ ಕಾಲದಿಂದ ಎಲ್ಲ ಸಿದ್ಧಾಂತಗಳು ಹೊರಟಿವೆ. ಸರಿ ಆಯ್ತಾ? ಒಂದಂಶ. ವೇದೋತ್ತರ ಕಾಲ, ವೇದ ಪೂರ್ವ ಕಾಲ ಅಂತಿಲ್ಲ, ಎಲ್ಲ ಕಾಲದಲ್ಲಿ ಇದ್ದದ್ದು. ಎರಡನೇದ್ದು, ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ಎಲ್ಲ ಮತಗಳ ನಿರಾಕರಣೆಯನ್ನು ಮಾಡ್ತಾ ಬರ್ತಾರೆ. ಎಲ್ಲ ಮತಗಳ ನಿರಾಕರಣೆಯನ್ನು ಮಾಡಿ, ಸಾಂಖ್ಯ ಮತ, ಜೈನ ಮತ, ಬೌದ್ಧ ಮತ ಎಲ್ಲ ನಿರಾಕರಣೆ ಮಾಡ್ತಾರೆ. ಅಲ್ಲಿ ವ್ಯಾಸರು ಆ ಕೆಲಸ ಮಾಡ್ತಿದ್ರೆ, ವೇದಾರ್ಥ ನಿರ್ಣಯಕ್ಕಾಗಿ ಹೊರಟಿರುವಂತಹ ಬ್ರಹ್ಮಸೂತ್ರಗಳಲ್ಲಿ ಪರಮತ ವಿಮರ್ಶೆ ಇದೆ ಅಂತನ್ನುವುದಾದ್ರೆ, ವೇದದಲ್ಲೂ ಅದರ ವ್ಯವಸ್ಥೆ ಆಗಿದೆ ಅಂತ ಅರ್ಥ. ವೇದದಲ್ಲೂ ಆ ವ್ಯವಸ್ಥೆ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಯಾವಾಗಲೂ ಈ ಸಿದ್ಧಾಂತಗಳು ಇದ್ದದ್ದೇ ಒಂದು. ಎರಡನೇ, ನಮಗೆ ಹೆಂಗ್ ತಿಳಿದು ಬರ್ತದೆ? ಭಾಗವತಾದಿಗಳನ್ನ ಓದಿದಾಗ ಹಿರಣ್ಯಕಶಿಪು, ವೇನ ಇಂಥವ್ರು ನೋಡಿದಾಗ ತಿಳಿದು ಬರ್ತದೆ. ಆಮೇಲೆ ನಾಸ್ತಿಕ ಮತವೂ ಉಂಟು ಅಂತ ತಿಳಿದು ಬರ್ತದೆ. ಮಹಾಭಾರತ ಕಾಲದಲ್ಲಿ ಕೇಳಿದಾಗ ನಾಸ್ತಿಕ ಮತವೂ ಉಂಟು ಅಂತ ತಿಳಿದು ಬರ್ತದೆ. ಹೀಗೆ ಪುರಾಣಗಳಲ್ಲಿ ಕಥೆಗಳನ್ನ ಅಥವಾ ಇತಿಹಾಸದಲ್ಲಿನ ಅಂಶಗಳನ್ನು ನೋಡಿದಾಗ ಎಲ್ಲ ಮತಗಳು ಎಲ್ಲ ಕಾಲದಲ್ಲಿ ಇದೆ ಅಂತ ತಿಳಿದು ಬರ್ತದೆ. ಎರಡನೇದ್ದು, ವೇದವ್ಯಾಸ ದೇವರು ವೇದಾರ್ಥ ನಿರ್ಣಯಕ್ಕಾಗಿ ಹೊರಟಿರುವಾಗ ಬ್ರಹ್ಮಸೂತ್ರಗಳು 2ನೇ ಅಧ್ಯಾಯದಲ್ಲಿ ಪರ ಮತಗಳ ವಿಮರ್ಶೆಯನ್ನ ಮಾಡ್ತಿದ್ದಾರೆ ಅಂತಂದ ಮೇಲೆ ವೇದದಲ್ಲೇ ಇರ್ಲೇಬೇಕು, ಇಲ್ಲದೆ ಇದ್ರೆ ನಿರ್ಣಯ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ಅದು ಎರಡನೇದ್ದು. ಮೂರನೇ ಅಂಶ ಏನು ಅಂದ್ರೆ, ಜೀವತ್ರೈವಿಧ್ಯ ಅಂತನ್ನೋದನ್ನು ಮರಿಬಾರದು. ಜೀವತ್ರೈವಿಧ್ಯ ಅಂತನ್ನೋದನ್ನು ಮರಿಬಾರದು. ಸಾತ್ವಿಕರು, ರಾಜಸರು, ತಾಮಸರು, ಈ 3 ತರಹದ ಜೀವರು ಇದ್ದದ್ದರಿಂದ ಅವರವರ ಅಭಿರುಚಿಗೆ ತಕ್ಕಂತ ಮತಗಳು ಸದಾ ಕಾಲ ಇರುತ್ತವೆ. ತಾಮಸ ಇದ್ದಾನೆ, ಅವಂಗ್ಯಾಕೆ ಸಾತ್ವಿಕರ ಮತ ಸೇರ್ತದೆ? ವಿಷ್ಣು ಸರ್ವೋತ್ತಮತ್ವ, ವಾಯುಜೀವತ್ವ ಮತ್ತು ಪಂಚಭೇದ ತಾರತಮ್ಯಗಳು ಅವ್ರಿಗೆ ಯಾಕೆ ಸೇರ್ತಾವ? ಅವರಿಗೆ ಸೇರೋದೇನು ಅಂದ್ರೆ ಹೊಡಿ, ಬಡಿ, ಕಡಿ, ತಿನ್ನು ಮೊದಲಾದವು ಇವೇ ಸೇರ್ತಿರ್ತಾವ ಅವರಿಗೆ. ಅಂದಮೇಲೆ ಜೀವತ್ರೈವಿಧ್ಯ ಅನಾದಿ ಅನಂತ ಕಾಲದವರೆಗೆ ಇರುವಂತಹದ್ದು. ಅನಾದಿ ಅನಂತ ಕಾಲದವರೆಗೆ ಇದ್ದಾಗ ಆ ಜೀವತ್ರೈವಿಧ್ಯರಿಗೆ ಸಂಬಂಧಪಟ್ಟಂತ ಮತಗಳು ಯಾವಾಗಲೂ ಇರುತ್ತವೆ. ಮೂರಂಶ, ಇದನ್ನು ಮರಿಬೇಡ್ರಿ. ಈಗ ಅರ್ಥ ಮಾಡಿಕೊಳ್ಳ್ರಿ. ಯಾಜ್ಞವಲ್ಕ್ಯರು ಮೈತ್ರಿಗೆ ಹೇಳುವಾಗ ನ ಪ್ರೇತ್ಯ ಸಂಜ್ಞಾ ಅಸ್ತಿ ಪ್ರೇತ್ಯ ಸ್ಥಿತಸ್ಯ, ಮುಕ್ತನಾದವನಿಗೆ ಜ್ಞಾನವಿಲ್ಲ ಅಂತ ಹೇಳಿದಂತೆ ಕಾಣಿಸಿದರೆ ಅದಕ್ಕರ್ಥ ಮುಂದಿನ ಮಾತುಗಳಲ್ಲಿ ಅದ್ವೈತ ಮತವನ್ನ ನಿರಾಕರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದ್ವೈತ ಮೋಕ್ಷವನ್ನ ನಿರಾಕರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ವಾಕ್ಯಾರ್ಥ ಏನದಕ್ಕ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಪ್ರೇತ್ಯ ಸ್ಥಿತಸ್ಯ,
ಮುಕ್ತನಾಗಿ ಇದ್ದ ವ್ಯಕ್ತಿ ಇದ್ದಾನಲ್ಲ, ಅವನ ಜ್ಞಾನವು ಅಮುಕ್ತರಿಗೆ ಇಲ್ಲ, ನಮಗೆ ಸರಿಯಾಗಿ ಆಗುವುದಿಲ್ಲ. ಇಷ್ಟರ್ಥವೇ ಹೊರತಾಗಿ ಮುಕ್ತರಿಗೆ ಜ್ಞಾನವಿಲ್ಲ ಎಂಬ ಅಭಿಪ್ರಾಯವಲ್ಲ. ಸರಿ, ಒಂದು ವೇಳೆ ಹಂಗೆ ತಿಳ್ಕೊಂಬೋಣಂತ. ಹೆಂಗ? ಆ ವೇದವಾಕ್ಯದ ಅಧ್ಯಯನದಿಂದ ನಮಗೇನೊಂದು ಭ್ರಾಮಕವಾದ ಅರ್ಥ ಬರ್ತದ, ಅಥವಾ ಮೇಲ್ನೋಟದ ಅರ್ಥ ಬರ್ತದ. ಏನಂತ? ನಪ್ರೇತ್ಯ ಸಂಜ್ಞಾ ಅಸ್ತಿ, ಮುಕ್ತನಾದ ಮೇಲೆ ಅವನಿಗೆ ಜ್ಞಾನವೇ ಇಲ್ಲ ಅಂತ ಅಂದ್ಬಿಡೋಣ ಅಂತಂದ್ರ ಆಗ ತಗೊಳ್ರಿ, ಈಗ ಉಪನಿಷತ್ತು ಓದ್ರಿ, ಬರ್ತದ ನೋಡಿ. ಯತ್ರ ಹಿ ದ್ವೈತಮಿವ ಭವತಿ ತದಿತರಃ ಇತರಂ ಜಿಘ್ರತಿ. ಏನ್ ಸಮಸ್ಯೆ ಇದೆ ಅಂದ್ರೆ, ಮೋಕ್ಷದಲ್ಲಿ ಎಲ್ಲ ತರಹದ ಭೋಗಗಳು ಉಂಟು ಅಂತ ನಾವು ಹಿಂದೆ ಛಾಂದೋಗ್ಯದಲ್ಲಿ ಓದಿದ್ದೇವೆ, ಬೇರೆ ಬೇರೆ ಉಪನಿಷತ್ತು ಪುರಾಣಗಳಲ್ಲಿ ಭಾಗವತಾದಿಗಳಲ್ಲಿ ಓದಿದ್ದೇವೆ. ಏನದ? ಸ್ತ್ರೀಭಿರವ, ಯಾನ ಇರವ, ಅವನು ತಮ್ಮ ತಮ್ಮ ನಿಯತ ಪತ್ನಿಯರ ಜೊತೆಗೆ ಅಥವಾ ವಾಹನದ ಜೊತೆಗೆ ಇಂಥ ಕ್ಷೀರಸಾಗರದಲ್ಲಿ, ಅಂತಹ ಅಮೃತ ಸಮುದ್ರದಲ್ಲಿ, ಇಂತಹ ವನದಲ್ಲಿ ಭಗವಂತನ ಜೊತೆಗೆ ಸಂಚಾರ ಮಾಡಿದ, ವಿಹಾರ ಮಾಡಿದ, ಬ್ರಹ್ಮದೇವರ ಜೊತೆಗೆ ಹೊರಟ. ಹೀಗೆ ಬೇರೆ ಬೇರೆ ಪುರಾಣ ವಾಕ್ಯಗಳಲ್ಲಿ, ವೇದವಾಕ್ಯಗಳಲ್ಲಿ ಅವರ ಭೋಗಗಳು, ಅವರ ಅನುಭವಗಳನ್ನ ಹೇಳಲಾಗಿದೆ. ಗಂಧವನ್ನ ಆಘ್ರಾಣಿಸಿದ, ಬೇರೆ ಮುಕ್ತರ ಜೊತೆಗೆ ಮಾತನಾಡಿದ, ಬೇರೆ ಮುಕ್ತರು ಹೇಳಿದ್ದನ್ನ ಕೇಳಿದ, ಭಗವಂತನ ಬಗ್ಗೆ ಮತ್ತಿಷ್ಟು ತಿಳಿದ. ಹೀಗೆಲ್ಲ ವಾಕ್ಯಗಳು ಇರುವಾಗ ಒಂದೊಮ್ಮೆ ಮುಕ್ತನಾದವನಿಗೆ ಜ್ಞಾನವೇ ಇದ್ದಿದ್ದಿಲ್ಲ ಅಂತಾದರೆ ಇದೆಲ್ಲವೂ ಹೇಗೆ ಕೂಡುತ್ತದೆ? ಕೂಡುತ್ತದೆ. ಯತ್ರ ಹಿ, ತಗೊಳ್ರಿ, ಯತ್ರ ಹಿ ದ್ವೈತಮಿವ ಭವತಿ ತದಿತರಃ ಇತರಂ ಜಿಘ್ರತಿ. ಅಲ್ಲಿ ನೋಡ್ರಿ, ಯತ್ರ ಅನ್ನೋ ಶಬ್ದಕ್ಕ ಯದ ಅಂತ ಅರ್ಥ. ಯತ್ರ ಅನ್ನೋ ಶಬ್ದಕ್ಕೇನು? ಯಾವಾಗ ಅಂತ ಬರ್ಕೊಳ್ರಿ. ಯಾವಾಗ ದ್ವೈತಮಿವ ಪರತಂತ್ರವಾದ ಭಿನ್ನ ವಸ್ತು ಇರುತ್ತದೋ. ದ್ವೈತಮಿವ ಅನ್ನುವಲ್ಲಿ ದ್ವೈತ ಅಂದ್ರೆ ಭಿನ್ನವಾದ ವಸ್ತು, ಇವ ಅನ್ನೋ ಶಬ್ದಕ್ಕ ಪರತಂತ್ರ ಅಂತ ಅರ್ಥ. ಎರಡೂ ಬರ್ಕೊಳ್ರಿ. ಇವ ಅನ್ನುವ ಶಬ್ದಕ್ಕೆ ಪರತಂತ್ರ, ದ್ವೈತ ಅಂದ್ರೆ ಭಿನ್ನ. ಯತ್ರ ಹಿ ದ್ವೈತಮಿವ ಭವತಿ ಅನ್ನೋ ಶಬ್ದಕ್ಕೆ ಯಾವಾಗ, ಯಾವಾಗ ಅಂದ್ರ ಮುಕ್ತ್ಯವಸ್ಥೆಯಲ್ಲಿ ದ್ವೈತಂ ಭಿನ್ನವಾದ, ಇವ ಅಸ್ವತಂತ್ರವಾದ ವಸ್ತು ಇದ್ದರೇನೆ, ಭವತಿ ಅಂದ್ರೆ ಇರುತ್ತದೋ. ಯಾವಾಗ ಇವನು ಮುಕ್ತಿ ಅವಸ್ಥೆಯಲ್ಲಿ ತನಗಿಂತ ಭಿನ್ನವಾದ ಹಾಗೂ ಪರತಂತ್ರವಾದ ವಸ್ತುಗಳು, ಭಗವಂತ ಸ್ವತಂತ್ರನಾದವನಿದ್ದೇ ಇದ್ದಾನೆ, ಅವನನ್ನ ಬಿಟ್ಟು ಪರತಂತ್ರವಾದ ವಸ್ತುಗಳು ಇವೆಯೋ, ಆಗ ಮಾತ್ರ ಇತರಃ ಇತರಂ ಜಿಘ್ರತಿ, ಈ ಒಬ್ಬನು ಇನ್ನೊಂದು ವಸ್ತುವಿನ ಆಘ್ರಾಣನವನ್ನ ಮಾಡುತ್ತಾನೆ, ಗಂಧವನ್ನ ತೆಗೆದುಕೊಳ್ಳುತ್ತಾನೆ. ತನ್ನಿಂದ ಭಿನ್ನವಾದ ಇನ್ನೊಂದು ವಸ್ತು ಇದ್ರೆ ಅದರ ಗಂಧವನ್ನ ಈತ ತೆಗೆದುಕೊಳ್ತಾನೆ. ತನ್ನಿಂದ ಭಿನ್ನವಾದ ಇನ್ನೊಂದು ವಸ್ತು ಇದ್ದಿದ್ದಿಲ್ಲ ಅಂದ್ರೆ ಗಂಧವನ್ನ ಹೇಗೆ ತೆಗೆದುಕೊಳ್ಳಿಕ್ ಬರ್ತದೆ? ಹಾಗಾದ್ರೆ ಮುಕ್ತಿಯಲ್ಲಿ ಜ್ಞಾನವೇ ಇಲ್ಲ ಅಂತ ಹೇಳುವ ಅದ್ವೈತ ಮತವು, ಮುಕ್ತಿಯಲ್ಲಿ ತನ್ನಿಂದ ಭಿನ್ನವಾದ ಇನ್ನೊಂದು ವಸ್ತುವೇ ಇಲ್ಲ ಅಂತ ಹೇಳುವ ಅದ್ವೈತ ಮತವನ್ನ ನಾವು ಹೇಗೆ ಒಪ್ಪಬೇಕು? ಚಾನ್ಸ್ ಇಲ್ಲ, ಸಾಧ್ಯವೇ ಇಲ್ಲ. ಮುಂದೆ ನೋಡ್ರಿ, ತದಿತರಃ ಇತರಂ ಪಶ್ಯತಿ. ಒಬ್ಬನು ಇನ್ನೊಬ್ಬನನ್ನ ನೋಡ್ತಾನೆ, ತನ್ನಿಂದ ಭಿನ್ನನಾದ ಇನ್ನೊಬ್ಬನನ್ನ ಮುಕ್ತಿಯಲ್ಲಿ ಕಾಣ್ತಾನೆ. ಯಾವಾಗ? ಭಿನ್ನನಾಗಿ ಇನ್ನೊಬ್ಬನು ಇದ್ರೆ. ಭಗವಂತನು ಸರಿಯೇ ಸರಿ, ಭಗವಂತನನ್ನ ಬಿಟ್ಟು ಇನ್ನೊಂದು ಜೀವ, ಇನ್ನೊಂದು ವ್ಯಕ್ತಿ ಅಸ್ವತಂತ್ರವಾದದ್ದೊಂದಿರ್ಬೇಕಲ್ಲ, ಇದ್ದಾಗ ಮಾತ್ರ ನೋಡುತ್ತಾನೆ. ಮುಂದ ತದ್ ಇತರಂ ಅಭಿವದತಿ. ಇನ್ನ ಇತರಂ ಶೃಣೋತಿ. ಮೊದಲನೆಯದ್ದು ಜಿಘ್ರತಿ ಅಂದ್ರೆ ಆಘ್ರಾಣಿಸು, ಪಶ್ಯತಿ ಅಂದ್ರೆ ನೋಡು, ಶೃಣೋತಿ ಅಂದ್ರೆ ಕೇಳು. ಇತರಃ ಇತರಂ ಶೃಣೋತಿ, ಇನ್ನೊಬ್ಬನು ಇನ್ನೊಬ್ಬನ ಮಾತನ್ನ ಕೇಳ್ತಾನೆ. ತದ್ ಇತರಂ ಅಭಿವದತಿ, ಇನ್ನೊಬ್ಬರು ಇನ್ನೊಬ್ಬರನ್ನ ಕುರಿತು ಮಾತನಾಡುತ್ತಾರೆ. ಅಭಿವದತಿ ಅಂದ್ರೆ ಮಾತನಾಡು. ತದ್ ಇತರಂ ಮನುತೆ, ಸಾಮಾನ್ಯವಾಗಿ ವಸ್ತುವನ್ನ ತಿಳಿತಾನ. ಮನುತೆ ಅಂದ್ರೆ ಸಾಮಾನ್ಯವಾಗಿ ತಿಳಿಯುವುದು. ತದ್ ಇತರಂ ವಿಜಾನಾತಿ ಅಂದ್ರೆ ವಿಶೇಷವಾಗಿ ತಿಳಿಯುವುದು ಅಂತ ಅರ್ಥ. ತಿಳಿಯುವಿಕೆಯಲ್ಲಿ ಎರಡಿದೆ, ಸಾಮಾನ್ಯವಾಗಿ ತಿಳಿದುಕೊಳ್ಳುವುದು, ವಿಶೇಷವಾಗಿ ತಿಳಿದುಕೊಳ್ಳುವುದು ಅಂತ ಎರಡಿದೆ ಅಲ್ಲ. ಆ ಎರಡೂ ಕೂಡ ಯಾವಾಗ ಸಾಧ್ಯವಾಗ್ತದೆ? ನನ್ನಿಂದ ಭಿನ್ನವಾದ ಇನ್ನೊಂದು ವಸ್ತು ಇದ್ದಾಗ. ಇನ್ನ ಇಷ್ಟೂ ಮೊದಲು ವಿಷಯ ನಿರೂಪಣೆ ಮಾಡಿ, ಯತ್ರವಾ ಅಸ್ಯ ಸರ್ವಂ ಆತ್ಮೈವಾಭೂತ, ಆ ಮುಕ್ತ್ಯವಸ್ಥೆಯಲ್ಲಿ ಇಲ್ಲಿ ಎತ್ರ ಅನ್ನೋ ಶಬ್ದಕ್ಕೆ ಅರ್ಥ ಯದಿ ಅಂತ ಅರ್ಥ. ಬರ್ಕೊಳ್ರಿ, ಇಲ್ಲಿ ಎತ್ರ ಶಬ್ದಕ್ಕೆ ಯದಿ ಅಂತ ಮಾಡ್ಕೋಬೇಕು. ಯದಿ ಒಂದು ವೇಳೆ ಅಸ್ಯ ಸರ್ವಂ ಆತ್ಮೈವಾಭೂತ,
ಮುಕ್ತನಾದವನ್ ಎಲ್ಲದರ ಜೊತೆಗೆ ಅಭಿನ್ನನಾಗಿ ಬಿಟ್ಟರೆ, ಎಲ್ಲವೂ ಅವನೇ ಅಂತಾಗಿ ಬಿಟ್ರೆ, ತತ್ಕೇನ ಕಂ ಜಿಘ್ರೇತ, ಆವಾಗ ಅವನು ಯಾವುದರಿಂದ ಯಾವುದನ್ನ ಆಘ್ರಾಣಿಸಬೇಕು. ತತ್ಕೇನ ಕಂ ಪಶ್ಯೇತ್, ಯಾರಿಂದ ಯಾರು ನೋಡಲ್ಪಡಬೇಕು, ಯಾರು ಯಾರನ್ನ ಆಘ್ರಾಣಿಸಬೇಕು, ಯಾರು ಯಾರನ್ನ ನೋಡಬೇಕು. ಯಾಕ? ಮುಕ್ತಿಯಲ್ಲಿ ಇನ್ನೊಬ್ಬರು ಅಂತಿಲ್ಲವೇ ಇಲ್ಲ. ಅದ್ವೈತ ಮತದ ಪ್ರಕಾರ ಏನು? ಮುಕ್ತಿಯಲ್ಲಿ ಎಲ್ಲರೂ ಒಂದೇ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೆಂಬುದಾಗಿ ತಿಳಿದು ಸಾಕ್ಷಾತ್ಕಾರ ಮಾಡಿಕೊಂಡು ನಾನೇ ಬ್ರಹ್ಮನಾಗಿ ಕುಳಿತ ಮೇಲೆ ಬ್ರಹ್ಮಾತಿರಿಕ್ತವಾದ ಯಾವ ವಸ್ತುವು ಇಲ್ಲ ಅಂದಮೇಲೆ ಮೋಕ್ಷದಲ್ಲಿ ಯಾರು ಯಾರನ್ನು ತಿಳಿಯುವುದಿಲ್ಲ, ಯಾರು ಯಾರನ್ನ ನೋಡುವುದಿಲ್ಲ, ಯಾರು ಯಾರನ್ನ ಮಾತನಾಡುವುದಿಲ್ಲ. ಆಗೋಯ್ತು. ಚಲೋ ಅಲ್ಲೇನ್ರಿ ಅಂತಂದ್ರ, ಯಾರು ಕಿರಿಕಿರಿ ಬೇಡಪ್ಪ ನಮಗ, ಈ ಸಂಸಾರದಾಗ ಇದ್ದಾಗ ಸಾಕಷ್ಟು ಮಾತಾಡಿ ಕೇಳಿ ನೋಡಿ ಎಲ್ಲ ರಗಡೆ ಆಗ್ಬಿಟ್ಟದ, ಬೇಡ ಬೇಡ ನಮಗ ಅಂತಂತೀನಿ ಅಂದ್ರ, ಹಂಗ ಬೇಡೇ ಬೇಡ ಅಂತ ಅನ್ನೋದಾದ್ರೆ ಮೋಕ್ಷದಲ್ಲಿಯೂ ಅಜ್ಞಾನ ಉಂಟು. ಏನಿಲ್ಲ ಇಲ್ಲ. ಮತ್ತೆ ಯಾರನ್ನ ನೋಡೋ ಹಂಗಿಲ್ಲ, ಮಾತಾಡೋ ಹಂಗಿಲ್ಲ, ಕೇಳೋ ಹಂಗಿಲ್ಲ, ಮೂಸೋ ಹಂಗಿಲ್ಲ, ಯಾರ ಜೊತೆ ನಡೆದಾಡೋ ಹಂಗಿಲ್ಲ, ಏನಿಲ್ಲೇ ಇಲ್ಲ. ಏನೂ ಇಲ್ಲ ಅಂದ್ರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂದ್ರೆ ಅಜ್ಞಾನದಂತ ಅರ್ಥ. ಅಂಥ ಅಜ್ಞಾನವನ್ನ ಕೊಡುವ ಅಜ್ಞಾನ ಉಳ್ಳ ಮೋಕ್ಷಕ್ಕ ಹೋಗಿ ಏನ್ ಮಾಡ್ಬೇಕು ನಾವಿನ್ನ? ಬೇಕಾಗಿಲ್ಲ, ಅದು ಪುರುಷಾರ್ಥ ಆಗೋದಿಲ್ಲ. ತಗೊಳ್ರಿ, ಯತ್ರವಾ ಅಸ್ಯ ಸರ್ವಮಾತ್ಮೈವಾಭೂತ ಯದಿವಾ ಅಂತ ಅರ್ಥ. ಒಂದೊಮ್ಮೆ ಅಸ್ಯ ಈ ಮುಕ್ತನಾದವನಿಗೆ ಸರ್ವಂ ಎಲ್ಲವೂ ಆತ್ಮೈವಾಭೂತ ತನ್ನಿಂದ ಅಭಿನ್ನವಾಗಿ ಬಿಟ್ರೆ, ತತ್ಕೇನ ಕಂ ಜಿಘ್ರೇತ್, ಯಾರು ಯಾರನ್ನ ಆಘ್ರಾಣಿಸಬೇಕು, ತತ್ಕೇನ ಕಂ ಪಶ್ಯೇತ್, ಯಾರಿಂದ ಯಾರು ನೋಡಲ್ಪಡಬೇಕು, ತತ್ಕೇನ ಕಂ ಶೃಣುಯಾತ್, ಯಾರಿಂದ ಯಾರು ಕೇಳಲ್ಪಡಬೇಕು, ಕೇನ ಕಂ ಅಭಿವದೇತ್, ಯಾವ ಇಂದ್ರಿಯದಿಂದ ಮಾತಾಡ್ತಾನೆ, ಯಾರಿಂದ ಯಾರ ಜೊತೆಗೆ ಮಾತಾಡ್ತಾನೆ, ಏನಿಲ್ಲ. ಯಾವ ಇಂದ್ರಿಯದಿಂದ ಯಾರನ್ನು ನೋಡ್ತಾನೆ, ಯಾರು ಯಾವ ಇಂದ್ರಿಯದಿಂದ ನೋಡಬೇಕು, ಯಾವ ಇಂದ್ರಿಯದಿಂದ ಕೇಳ್ತಾನೆ, ಕೇನ ಕಂ ಅಭಿವದೇತ್, ಯಾವ ಇಂದ್ರಿಯದಿಂದ ಮಾತನಾಡ್ತಾನೆ, ಕೇನ ಕಂ ಅನ್ವೀತ, ಯಾವ ಇಂದ್ರಿಯದಿಂದ ಸಾಮಾನ್ಯವಾಗಿ ತಿಳಿದುಕೊಳ್ತಾನ, ತತ್ಕೇನ ಕಂ ವಿಜಾನೀಯಾತ್, ಯಾರಿಂದ ವಿಶೇಷ ಜ್ಞಾನ ಮಾಡಿಕೊಳ್ತಾನ. ಏನೇದಂ ಸರ್ವಂ ವಿಜಾನಾತಿ, ಯಾವ ಭಗವಂತನ ಅನುಗ್ರಹದಿಂದ ಈ ಮುಕ್ತನು ಎಲ್ಲವನ್ನ ತಿಳಿದುಕೊಳ್ತಾನೋ ಅವನನ್ನ ಯಾರಿಂದ ತಿಳಿದುಕೊಳ್ಬೇಕು? ಯಾಕಂದ್ರೆ ಯಾರು ಇಲ್ಲೇ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಮತ್ತೆ ಮುಕ್ತಿಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ ಮೇಲೆ ಆಗ ಈ ಮುಕ್ತನಾದವನು ತನಗೆ ಇಲ್ಲಿವರೆಗೆ ಸಂಸಾರದಲ್ಲಿ ಪ್ರೇರಕನಾಗಿ ಎಲ್ಲವನ್ನೂ ತಿಳಿಸಿಕೊಟ್ಟ ಭಗವಂತನನ್ನಾದ್ರೂ ಹೆಂಗೆ ತಿಳ್ಕೊಳ್ಳಿಕ್ ಸಾಧ್ಯ ಅದ? ಚಾನ್ಸೇ ಇಲ್ಲ. ಹೋಗ್ಲಿ, ವಿಜ್ಞಾತಾರಂ ಅರೇಕೇನ ವಿಜಾನೀಯಾತ್, ಕೊನೆ ವಾಕ್ಯ, ತನ್ನನ್ನಾದರೂ ತಾನು ಹೇಗೆ ತಿಳಿದಾನು. ಕೊನೆ ವಾಕ್ಯ ಏನು? ವಿಜ್ಞಾತಾರಂ ಅರೇ ಕೇನ ವಿಜಾನೀಯಾತ್, ತನ್ನನ್ನಾದರೂ ತಾನು ಯಾವ ಇಂದ್ರಿಯದಿಂದ ತಿಳ್ಕೊಳ್ಳಿಕ್ ಸಾಧ್ಯ ಅದ? ಯಾಕಂದ್ರೆ ಯಾವುದಿಲ್ಲೇ ಇಲ್ಲ, ಎಲ್ಲವೂ ಒಂದು ಮುಗಿದೋಯ್ತು. ಆದ್ದರಿಂದ ಅದ್ವೈತ ಮತ ವಿಮರ್ಶೆಯನ್ನ ಮಾಡಿ ಮುಗಿಸಿತು. ಇದಕ್ಕೆ ವಿವರಣೆಯನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ಸರಿ, ನಾವು ಇವತ್ತಿನ ಪಾಠದಲ್ಲಿ ಪ್ರಾರಂಭವಾದಾಗ ಏನನ್ನ ಓದಿದ್ದೇವೆ ಅಂತಂದ್ರೆ ಇಷ್ಟು. ಯತ್ರ ಹಿ ದ್ವೈತಮಿವ ಭವತಿ, ಶ್ರುತಿ ನೋಡ್ಕೋತ ಬರ್ರಿ. ಯತ್ರ ಹಿ ದ್ವೈತಮಿವ ಭವತಿ ತದಿತರ ಇತರಂ ಜಿಘ್ರತಿ, ತದಿತರ ಇತರಂ ಪಶ್ಯತಿ, ತದಿತರ ಇತರಂ ಶೃಣೋತಿ, ತದಿತರ ಇತರಂ ಅಭಿವದತಿ, ತದಿತರ ಇತರಂ ಮನುತೆ, ತದಿತರ ಇತರಂ ವಿಜಾನಾತಿ, ಯತ್ರ ವಾ ಅಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂ ಜಿಘ್ರೇತ್, ತತ್ಕೇನ ಕಂ ಪಶ್ಯೇತ್, ತತ್ಕೇನ ಕಂ ಶೃಣುಯಾತ್, ತತ್ಕೇನ ಕಂ ಅಭಿವದೇತ್, ತತ್ಕೇನ ಕಂ ಮನ್ಮೀತ, ತತ್ಕೇನ ಕಂ ವಿಜಾನೀಯಾತ್, ಏನೇದಂ ಸರ್ವಂ ವಿಜಾನಾತಿ ತತ್ಕೇನ ಕಂ ವಿಜಾನೀಯಾತ್, ವಿಜ್ಞಾತಾರಂ ಅರೇಕೇನ ವಿಜಾನೀಯಾತ್ ಇತಿ. ನೋಡು ಮೈತ್ರೇಯಿ, ಒಂದು ಮಾತು ಹೇಳ್ತೀನಿ ಕೇಳು. ಕೆಲವರು ಮೋಕ್ಷದಲ್ಲಿ ಬ್ರಹ್ಮನೊಬ್ಬನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ಇನ್ಯಾವುದು ಇಲ್ಲ ಎಂಬುದಾಗಿ ಅಪಲಾಪವನ್ನ ಮಾಡ್ತಾರೆ. ಅಪಲಾಪ ಮಾಡುವುದು ಅಂದ್ರೆ ಸತ್ಯ ವಸ್ತುವನ್ನ ಅಲ್ಲಗಳೆಯುವುದು ಅಂತ ಅರ್ಥ. ಶಬ್ದ ಏನ್ ತಿಳ್ಕೋಬೇಕು? ಅಪಲಾಪ ಮಾಡ್ತಾರ ಅಂತಂದ್ರೆ ಅಲ್ಲಗಳೆಯುತ್ತಾರೆ. ಕೆಲವರು ಸ್ವಲ್ಪ ಬುದ್ಧಿ ವಿಚಲಿತವಾಗಿರ್ತದೆ, ಬುದ್ಧಿ ಭ್ರಮಿತವಾಗಿರ್ತದೆ. ಅಂತಹ ವ್ಯಕ್ತಿಗಳು ಮೋಕ್ಷದಲ್ಲಿ ಬ್ರಹ್ಮನನ್ನು ಹೊರತುಪಡಿಸಿ ಇನ್ಯಾರೂ ಇಲ್ಲ, ನಾವೆಲ್ಲರೂ ಭ್ರಾಂತಿ ಕಲ್ಪಿತರು, ಬ್ರಹ್ಮನ ಅಜ್ಞಾನದಿಂದಾಗಿ ನಾವೆಲ್ಲ ಹುಟ್ಟಿಕೊಂಡಿದ್ದೇವೆ, ಕಲ್ಪಿತರಾಗಿದ್ದೇವೆ. ಜ್ಞಾನ ಬಂತು ಬ್ರಹ್ಮನಿಗೆ ಅಂದ್ರೆ ನಾವೆಲ್ಲ ಪುನಃ ಬ್ರಹ್ಮ ಆಗಿಬಿಡುತ್ತೇವೆ. ಮುಕ್ತಾವಸ್ಥೆಯಲ್ಲಿ ನಿರ್ಗುಣ ನಿರಾಕಾರ ವಿಜ್ಞಾನ ನಿಷ್ಕ್ರಿಯರಾಗಿ ಉಳಿದುಕೊಳ್ಳುವುದೇ ಮೋಕ್ಷ ಅಂತ ಹೇಳ್ತಾರೆ. ಅದನ್ನ ಸರ್ವಾತ್ಮನ ಒಪ್ಪಬಾರದು ಮೈತ್ರೇಯಿ. ಯಾಕೆ ಗೊತ್ತೇನು? ಒಂದೊಮ್ಮೆ ಮುಕ್ತಿಯಲ್ಲಿ
ತನ್ನಿಂದ ಭಿನ್ನನಾಗಿ ಇನ್ಯಾರೂ ಇಲ್ಲವೇ ಇಲ್ಲ, ಎಲ್ಲವೂ ತಾನೇ ಆಗಿದ್ದಾನೆ ಅಂತನ್ನುವ ವಾದವನ್ನ ಮುನ್ನೆಲೆಗೆ ತಂದರೆ ಸಮಸ್ಯೆ ಏನು ಗೊತ್ತೇನು? ಆಗ ಇವನು ಯಾವ ಇಂದ್ರಿಯದಿಂದ ಗಂಧವನ್ನ ಆಘ್ರಾಣಿಸುತ್ತಾನೆ, ಯಾವ ಇಂದ್ರಿಯದಿಂದ ಇನ್ನೊಬ್ಬನ್ ನೋಡ್ತಾನೆ ಅಂದ ಮೇಲೆ ಅವನಿಗೆ ಇಂದ್ರಿಯಗಳು ಅವಯವಗಳು ಇರಬೇಕು, ನಿರಾಕಾರನಲ್ಲ. ಗಂಧವನ್ನ ಆಘ್ರಾಣಿಸಬೇಕು ಅಂತಾದಾಗ ಗಂಧ ಇರಬೇಕು, ತನ್ನಿಂದ ಭಿನ್ನವಾದದ್ದು. ಯಾರನ್ನ ನೋಡಬೇಕು ಅಂದ್ರೆ ತನ್ನಿಂದ ಭಿನ್ನವಾದ ವಸ್ತು ಇರಬೇಕು. ಯಾವ ಶಬ್ದವನ್ನ ಕೇಳ್ತಾನೆ ಅಂದ್ರೆ ಮಾತನಾಡುವರೊಬ್ಬರಿರಬೇಕು, ಶಬ್ದ ಬರ್ತಿರಬೇಕು. ಯಾವುದನ್ನಾದರೂ ಸಾಮಾನ್ಯವಾಗಿ ವಿಶೇಷವಾಗಿ ತಿಳಿದುಕೊಳ್ತಾನೆ ಅಂತಂದ್ರೆ ಸಾಮಾನ್ಯ ವಿಶೇಷ ತಿಳಿದುಕೊಳ್ಳಿಕ್ಕೆ ವಸ್ತುಗಳಿರಬೇಕು. ಅಷ್ಟೇ ಅಲ್ಲ, ಈ ಸಂಸಾರದಲ್ಲಿದ್ದಾಗ ಯಾವ ಪರಮಾತ್ಮ ನಮ್ಮೆಲ್ಲರಿಗೂ ಪ್ರೇರಣೆಯನ್ನ ಮಾಡಿದ್ದಾನೋ ಅವನನ್ನೇ ನಾವು ಮೋಕ್ಷದಲ್ಲಿ ತಿಳಿದುಕೊಳ್ಳದೆ ಹೋದರೆ ಏನು ಭಯಾನಕ. ಹೋಗ್ಲಿ ಬಿಡು ಮೈತ್ರಿ, ಕೊನೆಯಲ್ಲಿ ತನ್ನನ್ನಾದ್ರೂ ತಾನು ತಿಳಿದುಕೊಳ್ತಾನ, ತನ್ನನ್ನೂ ತಾನು ತಿಳಿದುಕೊಳ್ಳುವುದಿಲ್ಲ ಅಂತಾದರೆ, ಜ್ಞಾನವೇ ಇಲ್ಲ ಅಂತಾದ್ರೆ ಅಂತಹ ಮೋಕ್ಷ ತಗೊಂಡು ಏನ್ ಮಾಡ್ಬೇಕು ಮೈತ್ರಿ ನಾವು? ಆದ್ದರಿಂದ ಮುಕ್ತ್ಯವಸ್ಥೆಯಲ್ಲಿ ನಮ್ಮಿಂದ ಭಿನ್ನವಾದ ಸ್ವತಂತ್ರವಾದ ಅಸ್ವತಂತ್ರವಾದ ಎಲ್ಲ ವಸ್ತುಗಳು ಉಂಟು. ನಾನು ಸ್ವತಂತ್ರನಾದ ಹರಿಯನ್ನು ತಿಳಿದುಕೊಳ್ಳುವಂತೆ ಅಸ್ವತಂತ್ರನಾದ ವ್ಯಕ್ತಿಗಳನ್ನ ವಸ್ತುಗಳನ್ನ ತಿಳಿದುಕೊಳ್ತೇನೆ, ಮಾತನಾಡ್ತೇನೆ, ನೋಡ್ತೇನೆ, ಕೂಡ್ತೇನೆ, ಎಲ್ಲವನ್ನ ಮಾಡ್ತೇನೆ. ಭಗವಂತನು ತನ್ನಿಂದ ಭಿನ್ನವಾದ ಎಲ್ಲ ಅಸ್ವತಂತ್ರವಾದ ವಸ್ತುಗಳನ್ನು ಕಾಣುತ್ತಾನೆ. ನಾವೇ ಭಗವಂತನಾಗುವುದಿಲ್ಲ, ನಾವು ಭಗವಂತನನ್ನ ಕಾಣುತ್ತೇವೆ, ಇನ್ನುಳಿದ ಭಿನ್ನವಾದ ಅಸ್ವತಂತ್ರ ವಸ್ತುಗಳನ್ನ ಕಾಣುತ್ತೇವೆ. ಭಗವಂತನು ತನ್ನಿಂದ ಭಿನ್ನವಾದ ಸ್ವತಂತ್ರವಾದ ಎಲ್ಲ ಪದಾರ್ಥಗಳನ್ನು ಕಾಣುತ್ತಾನೆ. ಹಾಗಾಗಿ ಮೋಕ್ಷದಲ್ಲಿ ಜ್ಞಾನವಿದೆ ಎಂದು ಒಪ್ಪಲೇಬೇಕು. ನಪ್ರೇತ್ಯ ಸಂಜ್ಞಾ ಅಸ್ತಿ ಎನ್ನುವಂತಹ ಮಾತಿಗೆ ಹಾಗರ್ಥ ಅಲ್ಲ. ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂತನ್ನೋ ಶಬ್ದಕ್ಕೆ ಮುಕ್ತನ ಹೆಸರನ್ನಾಗಲಿ ಮುಕ್ತರ ಸ್ವರೂಪವನ್ನಾಗಲಿ ಯಾರೂ ಅಮುಕ್ತರು ತಿಳಿದುಕೊಳ್ಳಲಾರರು ಎಂಬ ಅರ್ಥವನ್ನ ಹೇಳಬೇಕು. ವಾಕ್ಯ ಮುಕ್ತಾನಾಂ ಸಂಜ್ಞಾಪಿ ಅನ್ಯೈಹಿ ನ ಜ್ಞಾಯತೆ ಶಾಸ್ತ್ರಂ ವಿನಾ. ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂತನ್ನುವಲ್ಲಿ ಮುಕ್ತರ ಸಂಜ್ಞಾ, ಸಂಜ್ಞಾ ಅಂದ್ರೆ ಹೆಸರು ಅಥವಾ ಸ್ವರೂಪ, ಶಾಸ್ತ್ರಂ ವಿನ ಅನ್ಯೈಹಿ ನ ಜ್ಞಾಯತೆ, ಶಾಸ್ತ್ರವಿಲ್ಲದೆ ಉಳಿದವರಿಗೆ ಗೊತ್ತಾಗುವುದಿಲ್ಲ. ಶಾಸ್ತ್ರದ ಮೂಲಕವೇ ಗೊತ್ತಾಗಬೇಕೆ ಹೊರತಾಗಿ ನಾವು ಬೇರೆ ರೀತಿಯಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಮತ್ ಅಲ್ರಿ ಹಿಂಗ್ಯಾಕೆ ಅರ್ಥ ಮಾಡ್ತೀರಿ? ಶ್ರೀಮದಾಚಾರ್ಯರಿಗೆ ನಮ್ದೊಂದು ಪ್ರಶ್ನೆ, ಶಿಷ್ಯರ ಪ್ರಶ್ನೆ ಏನು? ಈಗ ನಪ್ರೇತ್ಯ ಸಂಜ್ಞಾ ಅಸ್ತಿ ಅಂತನ್ನುವುದಕ್ಕೆ ಮುಕ್ತರಿಗೆ ಜ್ಞಾನವೇ ಇಲ್ಲ ಅಂತ ಅರ್ಥ ಮಾಡ್ಲಿಕ್ಕೆ ಸುಲಭವಾಗಿ ಬರ್ತಿರುವಾಗ ನ ಪ್ರೇತ್ಯ ಸಂಜ್ಞಾ ಅಸ್ತಿ, ಮುಕ್ತನಾದ ಮೇಲೆ ಜ್ಞಾನ ಇಲ್ಲ, ಇಷ್ಟು ಸರಳ ಹೇಳಿಕ್ ಬರ್ತಿರುವಾಗ ಮುಕ್ತನಾಗಿ ಇದ್ದ ವ್ಯಕ್ತಿಯನ್ನ ಕುರಿತು ಅಮುಕ್ತರಿಗೆ ಸರಿಯಾದ ಜ್ಞಾನವಿಲ್ಲ ಎಂಬುದಾಗಿ ಯಾಕೆ ಅರ್ಥ ಮಾಡ್ತೀರಿ? ಸ್ವಲ್ಪ ಉದ್ದಕ್ಕೆ ಮಾಡಿದಂಗ ಆಗ್ಲಿಲ್ವೇ ನಿಮಗೆ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ ಸಂಜ್ಞಾನಾಸ್ತಿ ಇತ್ಯುಕ್ತ. ಭಾಷ್ಯ ನೋಡ್ರಿ, ಸಂಜ್ಞಾನಾಸ್ತಿ ಅಂತ ಮೊದಲು ಹೇಳಿ ಅಲಂ ವಾ ಅರೇ ಇದಂ ವಿಜ್ಞಾನಾಯ, ಕೊನೆ ಸೆಂಟೆನ್ಸಿನಲ್ಲಿ ಅರೇ ಮೈತ್ರೇಯಿ ಇದಂ ವಿಜ್ಞಾನಾಯ, ಈ ವಸ್ತುವನ್ನ ತಿಳಿದುಕೊಳ್ಳಿಕ್ಕೆ ಅವರು ಅಲಂ ಸಮರ್ಥರಾಗಿದ್ದಾರೆ, ಆ ವಸ್ತುವನ್ನ ತಿಳಿದುಕೊಳ್ತಾರ. ಹಿಂದ್ ಹೇಳ್ತಾರ ಮುಕ್ತನಿಗೆ ಜ್ಞಾನವಿಲ್ಲ ಅಂತ, ಮುಂದೆ ಹೇಳ್ತಾರ ಮುಕ್ತರು ಇದನ್ನು ತಿಳಿದುಕೊಳ್ತಾರ ಅಂತ. ಅಂದ್ಮೇಲೆ ಪೂರ್ವೋತ್ತರ ವಾಕ್ಯಗಳಲ್ಲಿ ವಿರೋಧ ಬರ್ತದೆ. ಕೊನೆಯ ವಾಕ್ಯ ಏನದ? ಅಲಂ ವಾ ರೇ ಇದಂ ವಿಜ್ಞಾನಾಯ. ನೋಡು ಮೈತ್ರಿ, ಅವರಿಗೆ ಇದೆಲ್ಲ ತಿಳ್ಕೊಳ್ಳಿಕ್ ಸಾಧ್ಯ ಅದ, ಇದನ್ನೆಲ್ಲ ತಿಳ್ಕೊಳ್ತಾರ ಅಂತ ಮುಂದಿನ ವಾಕ್ಯದಲ್ಲಿ ಹೇಳಿ, ಹಿಂದಿನ ವಾಕ್ಯದಲ್ಲಿ ಮುಕ್ತರಿಗೆ ಜ್ಞಾನ ಇಲ್ಲ ಅಂದ ಬಿಟ್ರೆ ಸ್ವವ್ಯಾಹತಿ, ಸ್ವವಚನ ವಿರೋಧ. ಅದಕ್ಕೆ ಹಾಗೆ ಅರ್ಥೈಸಬಾರದು. ಮುಕ್ತನನ್ನು ಅಮುಕ್ತರು ತಿಳಿದುಕೊಳ್ಳುವುದಿಲ್ಲ ಅಂತೆ ಅರ್ಥೈಸಬೇಕು. ನೋಡ್ರಿ, ನ ವಿಜಾನಾತಿ ಇತ್ಯುಕ್ತೆ ಪ್ರತಿಜ್ಞಾ ವಿರೋಧ, ಪ್ರತಿಜ್ಞಾ ವಿರೋಧ ಬರ್ತದೆ ಒಂದು. ಇನ್ನೊಂದು, ಪ್ರತಿಜ್ಞಾ ವಿರೋಧ ಪರಿಹಾರ ಮಾಡುವುದಕ್ಕಾದ್ರೂ ಹೀಗೆ ಅರ್ಥ ಹೇಳಬೇಕು. ಎರಡನೆಯದ್ದು, ನಚ ಸರ್ವ ಅಜ್ಞಾನಂ ಪುರುಷಾರ್ಥ, ಏನೂ ಜ್ಞಾನವಿಲ್ಲದೆ ಇರುವಂತಹದ್ದು, ಯಾವ ಪದಾರ್ಥಗಳ ಜ್ಞಾನವೂ ಇಲ್ಲದೆ ಬದುಕುವಂತಹದ್ದು, ಇದನ್ನು ಪುರುಷಾರ್ಥ ಅಂತ ಕರೀತಾರ? ಇದನ್ನ ಮೋಕ್ಷ ಅಂತ ಕರಿಬೇಕಾ? ಏನಿಲ್ಲ, ಏನೇನಿಲ್ಲ. ಮುಕ್ತರಾದ ಮೇಲೆ ಯಾವ ಪುರುಷ ಪದಾರ್ಥಗಳ ಜ್ಞಾನವೂ ಇಲ್ಲ. ಆಮೇಲೆ ಇನ್ನ ಮಹಾಭಾರತದ ವಾಕ್ಯ ಎಷ್ಟು ಚಂದದ ನೋಡ್ರಿ. ಮಗ್ನಸ್ಯ ಹಿ ಪರೇ ಜ್ಞಾನಿ ಕಿಮ್ನ ದುಃಖತರಂ ಭವೇತ್. ಪರೇ ಅಜ್ಞಾನಿ, ಗಾಢವಾದ ಅಜ್ಞಾನದಲ್ಲಿ ಮುಳುಗಿರುವಂಥವನು ಇದ್ದಾನಲ್ಲ, ಅವನಿಗಿಂತ ಅದಕ್ಕಿಂತ ದುಃಖದಾಯಕವಾದದ್ದು ಇನ್ನೊಂದು ಯಾವುದದ? ಅಜ್ಞಾನದಲ್ಲಿ ಮುಳುಗಿಬಿಟ್ಟಾನ, ಗಾಢವಾದ ಅಜ್ಞಾನದಲ್ಲಿ ಮುಳುಗಿದ್ದಾನ, ಅದಕ್ಕಿಂತ ದುಃಖದ ವಸ್ತು ಇನ್ನೊಂದು ಯಾವುದಪ್ಪ? ಅಟ್ಲೀಸ್ಟ್ ಸಂಸಾರದಲ್ಲಿ ಇದ್ದಾಗಲಾದ್ರೂ
ಚೂರು ಪಾರು ಜ್ಞಾನ ಮಾಡ್ಕೋತಿದ್ದದಕ್ಕೆ ಸಂತೋಷ ಆಗಿರ್ತದೆ. ಇವತ್ತಿನ ಹೊಸ ತಿಳ್ಕೊಂಡ್ವಿ, ಇವತ್ತಿನ ಬೇರೆ ತಿಳ್ಕೊಂಡ್ವಿ ಅಂತ ಚೂರ ಹೊಸಾದ್ ಬರ್ತಿರ್ತದೆ. ಅಜ್ಞಾನದೊಳಗೆ ಮುಳುಗಿ ಬಿಟ್ಟಿದ್ರೆ ಏನ್ ಬರ್ತದೆ ತಲೆವಾಗ? ಏನು ಬರುದಿಲ್ಲ, ಎಲ್ಲ ಮುಗಿದು ಹೋದ ಕೆಲಸ. ಅರ್ಥ ಆಯ್ತಾ? ಸರಿ, ಇನ್ನು ಮುಂದಿನ ವಾಕ್ಯ. ವಾಯುಪ್ರೋಕ್ತ ಎಂಬುವಂತಹ ಮಾತು ಏನಂತಾರ? ನಾನಾತ್ವೇನ ಸಂಬದ್ಧಾ ತದಾ ತತ್ಕಾಲ ಭಾವಿನ. ತತ್ಕಾಲ ಭಾವಿನ ನಾನಾತ್ವೇನ ಅಭಿಸಂಬದ್ಧಾ, ಆ ಮೋಕ್ಷದಲ್ಲೂ ಕೂಡ ಭೇದದಿಂದ ಕೂಡಿರುವಂತಹ, ನಾನಾತ್ವೇನ ಅಭಿಸಂಬದ್ಧ ಅನ್ನೋ ಶಬ್ದಕ್ಕೆ ಭೇದ ಯುಕ್ತರಾದ, ಭಿನ್ನರಾದ ಅಂತ ಅರ್ಥ. ಬರೆದಿಟ್ಕೊಳ್ರಿ. ನಾನಾತ್ವೇನ ಅಭಿಸಂಬದ್ಧ ಅನ್ನೋ ಶಬ್ದಕ್ಕೆ ಪೆನ್ಸಿಲ್ ಅಂಡರ್ಲೈನ್ ಮಾಡಿಕೊಂಡು ಭಿನ್ನರಾದ ಅಥವಾ ಭೇದದಿಂದ ಕೂಡಿದ, ತದಾ ತತ್ಕಾಲ ಭಾವಿನ, ಆ ಕಾಲದಲ್ಲಿ ಮೋಕ್ಷದಲ್ಲೂ ಕೂಡ ಆವಾಗ ಭೇದದಿಂದ ಕೂಡಿದವರಾಗಿರ್ತಾರ. ನಾನಾತ್ವೇನ ಅಭಿಸಂಬದ್ಧ ಅನ್ನೋ ಶಬ್ದಕ್ಕೆ ಭಿನ್ನರಾದ ಅಂತ ಇಷ್ಟ ಅರ್ಥ ಹೇಳಿದ್ರೆ ಸಾಕು, ನಮಗೆ ಬೇರೆ ಏನ್ ಬೇಕಾಗಿಲ್ಲ. ಸರಿನಾ? ಮುಂದೆ ನೋಡ್ರಿ. ಸಂಯೋಗ ಪ್ರಕೃತೇ ನ ಏಷಾಂ, ಇವರಿಗೆ ಮುಕ್ತರಾದವರಿಗೆ ಪ್ರಕೃತಿಯ ಸಂಯೋಗವಿಲ್ಲ, ಮತ್ತು ಪ್ರಕೃತಿ ಸಂಬಂಧ ಆಗೋದಿಲ್ಲ. ಮುಕ್ತಾನಾಂ ತತ್ವದರ್ಶನಾತ್, ಯಾಕ? ಅಪರೋಕ್ಷ ಜ್ಞಾನವಾದದ್ದರಿಂದ. ಓಹೋ, ಎಂಥ ದೊಡ್ಡ ವಿಷಯ. ಒಮ್ಮೆ ಅಪರೋಕ್ಷ ಜ್ಞಾನವಾಯಿತು ಅಂದ್ರೆ, ಬಿಂಬಾಪರೋಕ್ಷವಾಯಿತು ಅಂತ ಆದ್ರೆ, ಆಗ ಪ್ರಕೃತಿ ಇವರನ್ನ ಮುಟ್ಲಿಕ್ಕೆ ಹೆದರಿಕೊಳ್ಳುತ್ತದೆ. ಬೇಡವೇ ಬೇಡ. ಬಿಂಬಾಪರೋಕ್ಷವಾಯಿತು ಅಂದ್ರೆ ಪ್ರಕೃತಿ ಭಯಪಟ್ಟುಕೊಳ್ತದ. ನಾಮತ್ ಇವ್ರನ್ನ ಸಂಸಾರದಲ್ಲಿ ಹುಟ್ಟಿಸೋ ಹಂಗಿಲ್ಲ, ದುಃಖಕ್ಕೆ ಹಾಕಂಗಿಲ್ಲ, ಮರಣಕ್ಕೆ ಹಾಕಂಗಿಲ್ಲ, ರೋಗಕ್ಕೆ ಹಾಕಂಗಿಲ್ಲ, ಹೆದರಿಕೊಳ್ತದ. ಅದು ಬೇಡವೇ ಬೇಡ. ಭಗವಂತನ ಸಾಕ್ಷಾತ್ಕಾರವಾಗಿ ಬಿಟ್ಟಿದೆ. ನೋಡ್ರಿ, ಎಷ್ಟು ಹೊಸ ವಿಷಯ ಇದು, ಎಷ್ಟು ಹೊಸ ಚಾಪ್ಟರ್ ಇವತ್ತ. ಮುಕ್ತರಾದ್ರೆ ಸ್ವರೂಪಾನಂದ ಆವಿರ್ಭಾವ ಆಗ್ತದ ಅಂತ ಇಷ್ಟ ತಿಳ್ಕೊಂಡಿದ್ವಿ. ಅಪರೋಕ್ಷ ಜ್ಞಾನ ಆದ್ರೆ ಲಿಂಗದೇಹ ಹೋಗ್ತದ ಅಂತ ಇಷ್ಟ ತಿಳ್ಕೊಂಡಿದ್ವಿ. ಅಪರೋಕ್ಷ ಜ್ಞಾನವಾದರೆ ಪ್ರಕೃತಿ ಸಂಯೋಗ ನೈಷಾಂ, ಇವರಿಗೆ ಎಂದೂ ಪ್ರಕೃತಿ ಸಂಯೋಗವಿಲ್ಲ. ಯಾವ ಪ್ರಕೃತಿ ಅನಾದಿ ಕಾಲದಿಂದ ಇಷ್ಟು ಕಾಲದವರೆಗೆ ನಮ್ಮನ್ನ ಕಟ್ಟಿ ಹಾಕಿ ಪ್ರತಿ ಬಾರಿ ಹುಟ್ಟಿಸಿ ಸಾಯಿಸಿ ಅಳಿಸಿ ನೋವಿಸಿ ನಗಿಸಿ ದುಃಖಪಡಿಸಿ ಎಲ್ಲ ಮಾಡಿರುವಂತಹ ಪ್ರಕೃತಿ ಬಿಂಬಾಪರೋಕ್ಷವಾದ ಕ್ಷಣದಿಂದ ದೂರ 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 ಸರಿತಾ ಮುಕ್ತರಾದ ಮೇಲೆ ಪರ್ಮನೆಂಟ್ಲಿ ದೂರ ಆಗಿ ಹೋಗಿಬಿಡುತ್ತದೆ. ಸರಿ, ಮುಂದ ಪುನಃ ಪ್ರವರ್ತಯತಿ ಪುನಃ ಸರ್ಗೇ ತೇಷಾಂ ಸಾ ನ ಪ್ರವರ್ತತೆ. ನ ಪುನಃ ಸರ್ಗೇ ಪ್ರವರ್ತಯತಿ, ಮತ್ತವರನ್ನ ಸೃಷ್ಟಿಗೆ ತಂದು ಹಾಕೋದಿಲ್ಲ. ನ ಪ್ರವರ್ತತೆ, ಸಂಸಾರದಲ್ಲಿ ಅವರನ್ನ ಉಳಿಯುವಂತೆ ಮಾಡುವುದಿಲ್ಲ. ಆದ್ರೆ ಈ ಅಮುಕ್ತರಾದವರು ಮಾತ್ರ ಹಂಗೆ ಸಂಸಾರದಲ್ಲಿ ಇರ್ತಾರೆ. ಇನ್ನು ಯಾಕಂದ್ರೆ ಅವರಿಗೆ ಭಗವದ್ ದರ್ಶನ ಆಗಿರೋದಿಲ್ಲ, ಆದ್ದರಿಂದ ಹಾಗಾಗ್ತದೆ. ಆನಂದೇನ ವಿನಾಚೈವ ಭೋಗೇನ ವಿಷಯೇಣ ಚ ಸರ್ವೇ ತೇ ಬ್ರಹ್ಮಣಸ್ತುಲ್ಯ ಆಧಿಪತ್ಯಂ ನ ಚೈವಗಿ. ವಾಯುಪ್ರೋಕ್ತದಲ್ಲಿ ಏನ್ ವಿಷಯ? ಮುಕ್ತರಾದಾಗ ಭಗವಂತನ ಜೊತೆಗೆ ಎಲ್ಲರೂ ಸಮಾನರು. ಏನು ಮುಕ್ತರಾದ ಮೇಲೆ ಭಗವಂತನ ಜೊತೆಗೆ ಎಲ್ಲರೂ ಸಮಾನರಂತೀರಿ ಅಂದ್ರೆ, ಆನಂದೇನ ವಿನ, ಭಗವಂತನ ಆನಂದ ಬಿಟ್ಟು, ವಿಷಯ ಭೋಗವನ್ನ ಬಿಟ್ಟು, ಆಧಿಪತ್ಯವನ್ನ ಬಿಟ್ಟು, ಅಂದ್ರೆ ಭಗವಂತನು ಏನ್ ಆನಂದವನ್ನು ಅನುಭವಿಸುತ್ತಾನೋ ಆ ಆನಂದ ಅನುಭವಿಸುವುದಿಲ್ಲ. ಭಗವಂತನು ಯಾವ ಯಾವ ವಿಷಯ ಪದಾರ್ಥಗಳ ಭೋಗವನ್ನ ಮಾಡ್ತಾನ ಅದನ್ನು ಮಾಡುವುದಿಲ್ಲ. ಭಗವಂತನಿಗೆ ಸಮಗ್ರವಾದ ಜಗತ್ತಿಗೆ ಒಡೆತನ ಇದೆ. ಇಷ್ಟು ಅಂಶಗಳನ್ನ ಬಿಟ್ರೆ ಇನ್ನು ಎಲ್ಲಾ ಅಂಶಗಳಲ್ಲಿ ನಾವು ಭಗವಂತರು ಸಮಾನರು. ಏನು ಹೆಂಗ ಅಂದ್ರೆ, ಭಗವಂತನು ಸೃಷ್ಟಿಯಲ್ಲಿ ಪ್ರಕೃತಿಗೆ ಒಳಗಾಗಿ ಸೃಷ್ಟಿಗೆ ಬರೋದಿಲ್ಲ. ಭಗವಂತನು ಪ್ರಳಯ ಕಾಲದಲ್ಲಿ ಪ್ರಕೃತಿಗೆ ಒಳಗಾಗಿ ಸಾಯುವುದಿಲ್ಲ. ಭಗವಂತನು ಪ್ರಕೃತಿ ಸಂಬಂಧದಿಂದ ದುಃಖಕ್ಕೊಳಗಾಗುವುದಿಲ್ಲ. ನಾವು ಅಷ್ಟೇ, ಮುಕ್ತರಾದ ಮೇಲೆ ಪ್ರಕೃತಿಯ ಸಂಬಂಧದಿಂದ ಸಂಸಾರಕ್ಕೆ ಬರುವುದಾಗಲಿ, ಪ್ರಕೃತಿಯ ಸಂಬಂಧದಿಂದ ಮರಣ ಹೊಂದುವುದಾಗಲಿ, ಪ್ರಕೃತಿಯ ಸಂಬಂಧ ದುಃಖ ಪಡೆಯುವುದಾಗಲಿ ಆಗುವುದಿಲ್ಲ. ಈ ವಿಷಯದಲ್ಲಿ ನಾವು ಭಗವಂತ ಇಬ್ಬರೂ ಸಮಾನರೇ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇತಿ ವಾಯುಪ್ರೋಕ್ತೆ. ಇನ್ನ ಆ ಮಂತ್ರದಲ್ಲಿ ದ್ವೈತಮಿವ ಭವತಿ ಅಂತಿದೆ ನೋಡ್ರಿ. ಏನದ? ದ್ವೈತಮಿವ ಭವತಿ. ಇವ ಶಬ್ದಸ್ತು ಅಸ್ವಾತಂತ್ರ್ಯಾರ್ಥೇ. ಇವ ಎನ್ನುವ ಶಬ್ದ ಅಸ್ವಾತಂತ್ರ್ಯ ಎಂಬ ಅರ್ಥದಲ್ಲಿದೆ. ಅದಕ್ಕೆ ಭಗವಂತನಿಂದ ಭಿನ್ನವಾದ ಅಸ್ವತಂತ್ರವಾದ ಇನ್ನೊಂದು ವಸ್ತುವನ್ನ ಅಂತ ಬರ್ಸಿದ್ದೆ ನಾನು ಆವಾಗ. ನಹಿ ತದಧೀನಂ ಪೃಥಗಿತ್ತೇವ ಉಚ್ಯತೆ. ಬರೇ ನನ್ನ ಅಧೀನವಾದ ವಸ್ತು, ನನ್ನ ಅಧೀನ ಅಂತ ಇಷ್ಟ ಹೇಳ್ತಾರೆ ಯಾರ?
ನನ್ನ ಅಧೀನವಾಗಿದೆ ಅಂದ್ರೆ ನನ್ನ ಅಧೀನವಾದ ಅಸ್ವತಂತ್ರವಾದ ವಸ್ತು ಅಂತ ಹೇಳಲಾಗ್ತದ. ಯಾವಾಗ್ಲೂ ಅಷ್ಟೇ, ನನ್ನ ಅಧೀನ ಅಂದ್ರೆ ಏನು? ಅಸ್ವತಂತ್ರ ಅಂತ ಅರ್ಥ. ನಹಿ ತದಧೀನಂ ಪೃಥಗಿತ್ತೇ ಉಚ್ಯತೆ. ಭಗವಂತನ ಅಧೀನವಾದದ್ದನ್ನ ಬರೇ ಅಧೀನ ಅಂತ ಇಷ್ಟು ಹೇಳೋದಿಲ್ಲ, ಭಿನ್ನ, ಭಿನ್ನವಾಗಿದೆ, ಅಸ್ವತಂತ್ರವಾಗಿದೆ ಅಂತೂ ಹೇಳಲಾಗ್ತದ. ತಸ್ಮಾತ್ ಅಮುಕ್ತೈ ನ ಜ್ಞಾಯತೆ ಇತಿ ಸಂಜ್ಞಾ ನಾಸ್ತಿ ಇತ್ಯುಕ್ತಂ. ಆದ್ದರಿಂದ ಅಮುಕ್ತರಿಂದ ತಿಳಿಯಲ್ಪಡುವುದಿಲ್ಲ ಎಂಬ ಅಭಿಪ್ರಾಯದಲ್ಲಿ ನ ಪ್ರೇತ್ಯ ಸಂಜ್ಞಾ ಅಸ್ತಿ ಎಂದು ಹೇಳಿದ್ದಾರೆ. ವಾಕ್ಯಗಳು ಹಯಗ್ರೀವ ಸಂಹಿತ. ಈ ಹಯಗ್ರೀವ ಸಂಹಿತೆಯ ವಾಕ್ಯವನ್ನಿಟ್ಟುಕೊಂಡು ಈ ಮೈತ್ರೇಯಿ ಬ್ರಾಹ್ಮಣದ ಪೂರ್ಣವಾದ ವ್ಯಾಖ್ಯಾನವನ್ನ ಮಾಡಿಬಿಡ್ತಾರೆ ಶ್ರೀಮದಾಚಾರ್ಯರು. ಓದಿದ್ದೀರಿ, ಆದ್ರಿಂದ ಹೆಚ್ಚಿಗೆ ಇಲ್ಲ, ಕೇವಲ ವಾಕ್ಯ ಓದುದು, ಅರ್ಥ ಹೇಳೋದು. ಪತಿಹಿ ಜಾಯಾ ಪ್ರಿಯೋನೈವ ಸ್ವೇಚ್ಛೆಯಾತು ಭವಿಷ್ಯತಿ. ಗಂಡನು ತನ್ನ ಇಚ್ಛೆಯಿಂದ ಹೆಂಡತಿಗೆ ಪ್ರಿಯನಾಗುವುದಿಲ್ಲ. ವಿಷ್ಣೋರಿಚ್ಛಾ ಬಲೇನೈವ. ಭಗವಂತನ ಇಚ್ಛಾ ಬಲದಿಂದಲೇನೆ ಪ್ರಿಯನಾಗುತ್ತಾನೆ. ಸ್ವಯಂಚ ಸ್ವಪ್ರಿಯೋ ಭವೇತ್. ನನಗೆ ನಾನು ಪ್ರಿಯನಾಗುವುದು ಭಗವಂತನ ಇಚ್ಛೆಯಿಂದ. ವಿಚಿತ್ರ ಇದೆ, ವಿಚಿತ್ರ ಇದೆ. ನಮಗೆ ನಾವು ಪ್ರಿಯರಾಗಬೇಕಾದ್ರೂ ಭಗವಂತ ಇಚ್ಛಾ ಮಾಡ್ಬೇಕ್ರಿ. ಎಷ್ಟು ನಮ್ಮನ್ನ ನಾವು ಪ್ರೀತಿಸ್ತೀವಿ ಅಂದ್ರ ಅಬ್ಬಬ್ಬಬ್ಬಬ್ಬಬ್ಬ. ನೋಡ್ರಿ, ನಾ ಎಷ್ಟು ಪ್ರೀತಿಸ್ತೀನಿ ಅಂತಂದ್ರ ಅದಕ್ಕ ನನ್ನನ್ನ ಪ್ರೀತಿಸೋರು ಯಾರು ಬರ್ತಾರ ನೋಡ್ರಿ, ಅವ್ರನ್ನೆಲ್ಲ ನಾನ್ ನನ್ನ 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 ಮಾಡ್ಕೋತ ಹೋಗ್ತೀನಿ. ನಾ ಅವ್ರ ಪ್ರೀತಿಸಂಗಿಲ್ಲ, ನನ್ನನ್ನ ನಾ ಪ್ರೀತಿಸ್ತೀನಿ. ನನ್ನನ್ನು ಪ್ರೀತಿಸೋರು ಯಾರು ಸಿಗ್ತಾರಲ್ಲ ಅವ್ರಲ್ಲ ನನ್ನ ನನ್ನ ಶುರುವಾಗ್ತದೆ. ಇದು ಸಂಸಾರ, ಇದು ದೊಡ್ಡ ಕಥೆ. ಇದು ವಿಚಿತ್ರ ಏನಂದ್ರ ಗಂಡಗೆ ಈ ರಹಸ್ಯ ಗೊತ್ತಿಲ್ಲ, ಹೆಂಡತಿಗೂ ಈ ರಹಸ್ಯ ಗೊತ್ತಿಲ್ಲ. ಇಬ್ರು ವಿಷ್ಣೋರಿಚ್ಛಾ ಬಲೇನೈವ ಸ್ವಯಂಚ ಸ್ವಪ್ರಿಯೋ ಭವೇತ್. ಭಗವಂತನ ಇಚ್ಛಾಬಲದಿಂದಲೇ ತನಗೆ ತಾನು ಪ್ರಿಯನಾಗ್ತಾನೆ. ವಿಷ್ಣೋರಿಚ್ಛಾವಶೇನೈವ ಹಂತಿಹ್ಯಾತ್ಮಾನಮಾತ್ಮನ. ಭಗವಂತ ಇಚ್ಛಿಸಿದರೆ ತನ್ನನ್ನೇ ತಾನು ಕೊಂದುಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಸ್ವಾತ್ಮಾನ ಅಪ್ರಿಯಂ ಕೃತ್ವ. ತನಗೆ ಅಪ್ರಿಯವಾದದ್ದನ್ನ ಮಾಡಿಕೊಂಡು ನಿರಯೇ ಪಾತಯತ್ಯಪಿ. ನರಕಕ್ಕೆ ಹಾಕೋತಾವ ಹುಚ್ಚುಗಳು. ಅಲ್ರಿ, ನೀನೇ ಸ್ವತಂತ್ರ ಆಗಿದ್ರೆ ನಿನ್ನ ನೀನೇ ಲವ್ ಮಾಡೋದಾದ್ರೆ ನಿನಗೆ ಕೆಟ್ಟದಾಗುವಂತಹ ಪಾಪಕರ್ಮಗಳನ್ನು ಯಾಕೆ ಮಾಡ್ತಿದ್ದಿ? ದೇವರಿಚ್ಛಾ, ಇವನು ಪಾಪಕರ್ಮವನ್ನ ಮಾಡ್ಲಿ, ನರಕಕ್ಕೆ ಹೋಗ್ಲಿ ಅಂತ ತಿಳಿದುಕೊಂಡಿದೆ. ಆದ್ದರಿಂದ ಒಂದೇ ಅಂಶದಲ್ಲಿ ಭಗವಂತನ ಇಚ್ಛೆಯಿಂದ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸಂಬಂಧಿಕರು, ಅಣ್ಣ ತಮ್ಮಂದರು, ಮನೆ, ವಸ್ತು ಎಲ್ಲವೂ ಪ್ರಿಯವಾಗ್ತದೆ. ಅವನ ಇಚ್ಛಾ ಮಾಡದೇ ಇದ್ರೆ ಯಾವುದೂ ಪ್ರಿಯವಾಗುವುದಿಲ್ಲ. ಅಂತತೋಗತ್ವ ನನ್ನನ್ನು ನಾನು ಪ್ರೀತಿಸುವುದು ಭಗವಂತನ ಇಚ್ಛೆಯಿಂದ, ನನ್ನನ್ನು ನಾನು ಆತ್ಮಹತ್ಯೆಗೈಯುವುದು ಭಗವಂತನ ಇಚ್ಛೆಯಿಂದ, ನನ್ನನ್ನು ನಾನು ನರಕಕ್ಕೆ ಹಾಕುವಂತಹ ಕೆಲಸಗಳನ್ನ ಮಾಡುವುದು ಭಗವಂತನ ಇಚ್ಛೆಯಿಂದ. ಅಂದಮೇಲೆ ಭಗವಂತನ ಇಚ್ಛಾ, ಈಶ್ವರ ಇಚ್ಛಾ ಬಲೀಯಸಿ, ಈಶ್ವರ ಇಚ್ಛಾ ಬಲೀಯಸಿ. ಇನ್ನು ಪ್ರಾಧಾನ್ಯೇನ ಹರೇ ಜ್ಞಾನಾತ್ ಸರ್ವಂ ವಿದಿತವದ್ಭವೇತ್. ಭಗವಂತನು ಪ್ರಧಾನನಾದದ್ದರಿಂದ ಅವನನ್ನು ತಿಳಿದುಕೊಂಡ್ರೆ ಎಲ್ಲವನ್ನು ತಿಳಿದಂತೆ ಆಯಿತು. ಇನ್ನು ಮುಂದೆ ಬ್ರಹ್ಮಜಾತ್ಯಾತ್ಮಕಂ ವೇತ್ತಿ ನೈವ ವಿಷ್ಣುವಶಂ ಹಿಯಃ. ಬ್ರಹ್ಮಜಾತಿ, ಬ್ರಾಹ್ಮಣ ಜಾತಿ ಹಾಗೂ ಅದಕ್ಕೆ ಅಧಿಪತಿಗಳಾದ ಚತುರ್ಮುಖ ಬ್ರಹ್ಮದೇವರನ್ನು ನೈವ ವಿಷ್ಣುವಶಂ ಹಿಯಃ, ಇವರು ಭಗವಂತನ ಅಧೀನರಲ್ಲ, ಸ್ವತಂತ್ರರು ಅಂತೇನಾದ್ರು ತಿಳಿದರೆ ಬ್ರಹ್ಮಾಣಂ ತಂ ತಥೋ ಬ್ರಹ್ಮ. ಯಾರು ಬ್ರಹ್ಮ ಜಾತಿಗೆ ಅಭಿಮಾನಿಯಾದ ಚತುರ್ಮುಖನನ್ನ ಇವನು ಭಗವಂತನ ವಶನಲ್ಲ ಎಂದು ತಿಳಿಯುತ್ತಾನೋ ಅವನನ್ನು ಬ್ರಹ್ಮದೇವರು ತಮಸಿ ಪಾತಯೇ ಧ್ರುವಂ, ನಿಶ್ಚಿತವಾಗಿ ಅಂಧಂತಮಸ್ನಲ್ಲಿ ಹಾಕುತ್ತಾರೆ. ಏವಂ ಕ್ಷತ್ರಾತ್ಮಕೋ ವಾಯು. ಇದೇ ರೀತಿಯಾಗಿ ಕ್ಷತ್ರಜಾತ್ಯಭಿಮಾನಿಗಳಾದ ವಾಯುದೇವರು ಸ್ವತಂತ್ರರು. ಅವರೇನ್ರಿ ಸುಪ್ರೀಂ, ಯಾರ ಅಧೀನ ಅಲ್ಲ ಅಂತ ಹಿಂಗೆ ತಿಳ್ಕೊಂಡ್ರೆ ಆ ವಾಯುದೇವರು ಹಾಗೆ ತಿಳಿದುಕೊಂಡವನನ್ನ ಅಂಧಂತಮಸಿ ಒಯ್ದೊಗಿತಾರೆ. ವಿತ್ತರು ಪಶ್ಚವಿತ್ತಪಹ. ವಿತ್ತಕ್ಕೆ, ಹಣಕ್ಕೆ ಅಭಿಮಾನಿಯಾದ ಕುಬೇರ, ಅವನೂ ಕೂಡ ಭಗವದಧೀನನಾಗಿದ್ದಾನೆ. ಪಂಚಭೂತಾನಿ ವಿಶ್ವೇಚ ದೇವಾಲೋಕಾಭಿಮಾನಿನಃ. ಪಂಚಭೂತಗಳು ನಮ್ಮನ್ನು ಪ್ರೀತಿಸುವುದು, ಎಲ್ಲ ದೇವತೆಗಳು ಲೋಕಾಭಿಮಾನಿಗಳು, ಸರ್ವಾಭಿಮಾನಿನಿ ದೇವಿ, ಎಲ್ಲದಕ್ಕೂ ಅಭಿಮಾನಿನಿಯರಾದ ಮಹಾಲಕ್ಷ್ಮೀ ದೇವಿಯು ಮೂಲ ಪ್ರಕೃತಿರೇವಚ ಸರ್ವಂ ವಿಷ್ಣು ಸ್ಥಿತಂ ವಿಷ್ಣು ಜಾತಂ ವಿಷ್ಣೋರ್ ವಶೇ ಸದಾ. ಎಲ್ಲವೂ ವಿಷ್ಣುವಿನ ಆಶ್ರಯದಲ್ಲಿವೆ, ವಿಷ್ಣುವಿನಿಂದ ಹುಟ್ಟಿವೆ, ವಿಷ್ಣುವಿನ ವಶದಲ್ಲಿ ಇವೆ. ಓದಿದ್ದೇವೆ, ಅದರಿಂದ ಸುಮ್ಮನೆ ಹೋಗ್ತಿದ್ದೀನಿ ಅಷ್ಟೇ. ಶಂಖ ಶಬ್ದೋ ಯಥಾ ಶಂಖ ದೇವತಾ ವಶಗಸ್ಥಿತ. ಶಂಖದ ಶಬ್ದವು ಹೇಗೆ ಶಂಖದ ಅಧೀನವಾಗಿದೆಯೋ ಅಷ್ಟೇ ಅಲ್ಲ, ಹೊಸ ಅಂಶ, ಶಂಖದ ದೇವತೆಯ ಅಧೀನವಾಗಿದೆಯೋ. ಅಲ್ಲಿ ದೇವತಾ ಅಂಶವನ್ನು ಹೇಳಿದ್ದಿಲ್ಲ, ಇಲ್ಲಿ ದೇವತಾ ಅಂಶವನ್ನು ಹೇಳಿಗತ್ತಾರ. ತಸ್ಮಾದ್ ವೇದ ಸಮುತ್ಪನ್ನಾ
ಆ ಭಗವಂತನಿಂದಲೇ ಎಲ್ಲ ವೇದಗಳು ಹುಟ್ಟಿಕೊಂಡಿವೆ. ವಿದ್ಯಾಖ್ಯಾ ಮೂಲಿಕಾಶ್ರುತಿ, ವಿದ್ಯೆ ಎನ್ನುವಂತಹ ವಿದ್ಯಾನ್ ಶಬ್ದದ ಅದರ ಅರ್ಥ ಏನು ಅಂದ್ರೆ ಮೂಲಶ್ರುತಿ ಅಂತ ಅರ್ಥ. ಮೂಲಿಕಾ ಶ್ರುತಿ, ಮೂಲಶ್ರುತಿಯೂ ಭಗವಂತನಿಂದ, ವಿಭಕ್ತವಾದ ವೇದವೂ ಭಗವಂತನಿಂದ, ಮಹಾಭಾರತವು ಪಂಚರಾತ್ರವು ಎಲ್ಲವೂ ಭಗವಂತನಿಂದ. ಸರ್ವೋಪನಿಷದಶ್ಚೈವ, ಎಲ್ಲ ಉಪನಿಷತ್ತುಗಳು, ಪಂಚರಾತ್ರಾಖ್ಯ ಸಂಹಿತಾ, ಪಂಚರಾತ್ರ ಸಂಹಿತೆಯು, ಬ್ರಹ್ಮಸೂತ್ರಾಣಿ, ಬ್ರಹ್ಮಸೂತ್ರಗಳು, ವೇದಾನಾಂ ವ್ಯಾಖ್ಯಾಹ, ವೇದಗಳ ವ್ಯಾಖ್ಯಾನಗಳು, ತಾಸಾಂಚ ವಿಸ್ತಾರ, ಆ ವೇದ ವ್ಯಾಖ್ಯಾನದ ವಿಸ್ತಾರಗಳು ಎಲ್ಲವೂ ಕೂಡ, ಸರ್ವಮೇತಜ್ಜಗಚ್ಚೈವ, ಸಂಪೂರ್ಣವಾದ ಜಗತ್ತೂ ಕೂಡ, ನಿಸೃತಂ ತುರಗಾನನಾಥ್, ಹುಟ್ಟಿಕೊಂಡು ಬಂದಿವೆ. ತುರಗಾನನಾಥ್ ಅಂದ್ರೆ ಹಯಗ್ರೀವ ದೇವರಿಂದ. ತುರಗ ಅಂದ್ರೆ ಕುದುರೆ, ಆನನ ಅಂದ್ರೆ ಮುಖ, ತುರಗಾನನ ಅಂದ್ರೆ ಹಯಗ್ರೀವ ದೇವರಿಂದ. ವರುಣಸ್ಯ ವಶೇ ಯದ್ವತ್, ವರುಣಸ್ಯ ವಶೇ ಯದ್ವತ್ ಆಪ ಏವಂ ವಶೇ ಹರೇಹೇ, ಹೇಗೆ ನೀರು ವರುಣನ ವಶದಲ್ಲಿದೆಯೋ ಹಾಗೆ ಭಗವಂತನ ವಶದಲ್ಲಿದೆ. ಸರ್ವೇ ಬದ್ಧಾಶ್ಚ ಮುಕ್ತಾಶ್ಚ ತಾರತಮ್ಯಾತ್ಮನ ಸ್ಥಿತಾಹ, ಎಲ್ಲ ಸಂಸಾರದಲ್ಲಿದ್ದವರು ಮುಕ್ತದಲ್ಲಿದ್ದವರು ತಾರತಮ್ಯಾನುಸಾರವಾಗಿ ಎಲ್ಲರೂ ಭಗವದ್ ಅಧೀನರಾಗಿದ್ದಾರೆ. ಯದಿ ಮುಕ್ತಸ್ಯ ವಿಜ್ಞಾನಂ ಗಂಧಾದಿ ವಿಷಯೇನ ಚೇತ್, ಒಂದು ವೇಳೆ ಮುಕ್ತರಾದವರಿಗೆ ಶಬ್ದಸ್ಪರ್ಶ ರೂಪ ರಸಗಂಧಗಳ ವಿಷಯದಲ್ಲಿ ಜ್ಞಾನವೇ ಇಲ್ಲ ಅಂತಾಗಿ ಬಿಟ್ರೆ ಗೋವಿಂದ. ಏನ್ ಮಾಡ್ಬೇಕು? ಯದಿ ಒಂದು ವೇಳೆ ಮುಕ್ತಸ್ಯ ವಿಜ್ಞಾನಂ, ಮುಕ್ತನಿಗೆ ಜ್ಞಾನವು ಗಂಧಾದಿ ವಿಷಯ ನಚೇತ್, ಗಂಧಾದಿ ವಿಷಯದಲ್ಲಿ ಇಲ್ಲ ಅಂತ ಆದ್ರೆ ಏನ್ ಮಾಡ್ಬೇಕು? ತಥೈವ ಭಗವದ್ರೂಪೇಚ, ಅದೇ ರೀತಿಯಾಗಿ ಭಗವಂತನ ರೂಪದಲ್ಲೂ ಜ್ಞಾನ ಇದ್ದಿದ್ದಿಲ್ಲ. ಸ್ವರೂಪೇಚ, ತನ್ನ ವಿಷಯದಲ್ಲೂ ಜ್ಞಾನ ಇಲ್ಲ. ಪರಸ್ಪರಂ, ಈ ಮುಕ್ತರಾದವರ ಜೊತೆಗೂ ಇಲ್ಲ ಅಂತ ಆದ್ರೆ ಏವಂ ಅಜ್ಞಾನ ರೂಪಾಂ ತಾಂ ಮುಕ್ತಿಂ ಕೋನಾಮ ವಾಂಛತಿ, ಇಂಥ ಅಜ್ಞಾನ ರೂಪದ ಮುಕ್ತಿಯನ್ನ ಯಾರು ಅಪೇಕ್ಷಿಸ್ತಾರೆ? ವಾಂಛತಿ ಅಂದ್ರೆ ಅಪೇಕ್ಷಿಸುವುದು. ಕೋನಾಮ ವಾಂಛತಿ, ಯಾರು ಅಪೇಕ್ಷಿಸ್ತಾರಪ್ಪ ಇಂಥ ಮೋಕ್ಷವನ್ನ? ಅಲ್ಲಿ ಶಬ್ದಸ್ಪರ್ಶ ರೂಪರಸಗಂಧಗಳ ಜ್ಞಾನ ಇಲ್ಲ, ಭಗವಂತನ ಜ್ಞಾನ ಇಲ್ಲ, ತನ್ನ ಜ್ಞಾನ ಇಲ್ಲ, ತನ್ನ ಜೊತೆಗೆ ಮುಕ್ತರಾದವರ ಜ್ಞಾನ ಇಲ್ಲ ಅಂದ್ರೆ ಇಂತಹ ಮೋಕ್ಷವನ್ನ ಜಗತ್ತಿನಲ್ಲಿ ಯಾರೂ ಇಚ್ಛಿಸಲಾರರು. ಇನ್ನ ಮುಂದೆ ಯಸ್ಮಾತ್ ವಿಷ್ಣೋರ್ವಶೇ ಸರ್ವೇ ಯಥೇಷ್ಟಂ ಉಪಭೋಗಿನಃ, ಹಾಗಾಗಿ ಏನ್ ತಿಳಿಬೇಕು? ಎಲ್ಲರೂ ಭಗವಂತನ ವಶದಲ್ಲಿದ್ದಾರೆ, ಯಥೇಷ್ಟವಾಗಿ ಉಪಭೋಗವನ್ನ ಮಾಡ್ತಾರ. ಮುಕ್ತಾಹ ಸದಾ ತಾರತಮ್ಯ ತಿಷ್ಟಂತ್ಯ ಬ್ರಹ್ಮಣೋಖಿಲಾಹ, ಮುಕ್ತರಾದವರೆಲ್ಲರೂ ಕೂಡ ಯಾವಾಗಲೂ ತಾರತಮ್ಯದಲ್ಲಿಯೇನೆ ಇರುತ್ತಾರೆ. ಮುಕ್ತರಾದವರು ಭಗವಂತನ ಜೊತೆಗೆ ಸದಾ ಇರ್ತಾರ, ತಾರತಮ್ಯದಲ್ಲಿ ಇರ್ತಾರ. ಸರಿ, ಇದ್ರ ಮೇಲೆ ಒಂದು ಸಣ್ಣ ಪ್ರಶ್ನೆ ಮುಗೀತು, ಕೊನೆಯ ವಾಕ್ಯ. ಅಲ್ಲ, ವೇದಗಳೆಲ್ಲವೂ ಭಗವಂತನಿಂದ ಹುಟ್ಟಿದವು ಅಂತ ಹೇಳಿದರೆ ನೀವು, ಮತ್ತೆ ವೇದಗಳ ಅಪೌರುಷೇಯ ಅಂತಂದ ಮೇಲೆ ಹುಟ್ಟುವುದು ಹೇಗೆ? ಒಂದು. ಎರಡನೇದ್ದು, ವೇದಗಳನ್ನೆಲ್ಲವನ್ನು ಭಗವಂತ ಕಂಡಿದ್ದಾನೆ ಅಂತ ಹೇಳಿದ್ರೆ ವಿಶ್ವಾಮಿತ್ರೋ ಋಷಿ, ವಸಿಷ್ಠೋ ಋಷಿ, ಕಶ್ಯಪೋ ಋಷಿ ಅಂತ ಬೇರೆ ಬೇರೆ ಋಷಿಗಳ ಹೆಸರನ್ನೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಹೆಂಗ ಅರ್ಥ ಮಾಡಿಕೊಳ್ಬೇಕು ನಾವು ಅಂದ್ರೆ ತಗೊಳ್ರಿ. ಸರ್ಗೇ ಸರ್ಗೇತು ಯೋ ನೈವ ಶಬ್ದತೋಪ್ಯನ್ಯಥಾ ಭವೇತ್ ಶ್ರುತ್ಯಾಖ್ಯ ಸತು ವಿಜ್ಞೇಯ, ಪ್ರತಿ ಸೃಷ್ಟಿಯಲ್ಲೂ ಕೂಡ ಶಬ್ದವು ಅರ್ಥವು ಯಾವುದು ವ್ಯತ್ಯಾಸವಾಗದೇ ಇದೆಯೋ ಅದನ್ನೇ ಶ್ರುತಿ ಶ್ರುತಿ ಎಂದು ಕರೆಯುತ್ತೇವೆ. ಅಪೌರುಷೇಯತ್ವವನ್ನು ಒಪ್ಪೋ ಸ್ಟೈಲ್ ಇದು. ಅಪೌರುಷೇಯತ್ವವನ್ನು ಹೆಂಗ್ ಒಪ್ಪೋದು? ಸರ್ಗೇ ಸರ್ಗೇ, ಪ್ರತಿ ಸೃಷ್ಟಿಯಲ್ಲೂ ಕೂಡ ಯಹ ಯಾವ ವೇದವು ಶಬ್ದತಃ ಅಪಿ ನೈವ ಅನ್ಯಥಾ ಭವೇತ್, ಶಬ್ದದಿಂದಲೂ ವ್ಯತ್ಯಾಸ ಇಲ್ಲ ಅಂದ್ರೆ ಅರ್ಥದಿಂದಂತೂ ಇಲ್ಲವೇ ಇಲ್ಲ, ಶಬ್ದದಿಂದಲೂ ವ್ಯತ್ಯಾಸ ಇಲ್ಲವೋ ಅದನ್ನೇ ಶ್ರುತಿ ಎಂದು ಕರೆಯುತ್ತಾರೆ. ಅಂದ್ರೆ ಭಗವಂತನಿಂದ ಹುಟ್ಟಿದೆ ಅಂದ್ರೆ ಶಬ್ದ ಅರ್ಥಗಳು ವ್ಯತ್ಯಾಸವಿಲ್ಲದೆ ಕೇವಲ ಉಚ್ಚರಿಸಲ್ಪಟ್ಟಿವೆ, ಹೊರಹಾಕಿದ್ದಾನಷ್ಟೇ. ಶಾಶ್ವತ ವಿಷ್ಣು ಬುದ್ಧಿಗಾಹ, ಭಗವಂತನ ಬುದ್ಧಿಯಲ್ಲಿ ಶಾಶ್ವತ ಸ್ಥಾನವನ್ನ ಪಡೆದುಕೊಂಡಿರುವಂತಹ ವೇದಗಳು ಪ್ರತಿ ಸೃಷ್ಟಿಯಲ್ಲಿ ಅವನಿಂದ ಉಚ್ಚರಿಸಲ್ಪಡುತ್ತಾವ. ಅಧ್ಯಾಪಕನಂತೆ ಭಗವಂತ ಉಚ್ಚಾರ ಮಾಡುತ್ತಾನೆ. ಇನ್ನು ಇತಿಹಾಸಾದಿಹಿ ಅರ್ಥತಃ ಅನ್ಯಥಾ ನೈವ ಭವೇತ್, ಮಹಾಭಾರತವೆಂಬ ಇತಿಹಾಸವು, ಮೂಲರಾಮಾಯಣವೆಂಬುವಂತಹ ಇತಿಹಾಸವು, ಪಂಚರಾತ್ರವು, ಇವುಗಳಲ್ಲಿ ಅರ್ಥವ್ಯತ್ಯಾಸ ಇರುವುದಿಲ್ಲ, ಆದರೆ ಶಬ್ದ ವ್ಯತ್ಯಾಸ ಉಂಟು. ಮಹಾಭಾರತ, ರಾಮಾಯಣ, ಆಮೇಲೆ ಪಂಚರಾತ್ರಗಳು ಅರ್ಥದಿಂದ ವ್ಯತ್ಯಾಸ ಇರುವುದಿಲ್ಲ, ಶಬ್ದದಿಂದ ವ್ಯತ್ಯಾಸ ಇರ್ತದೆ. ಉದಾಹರಣೆಗೆ ಭಾಗವತದಲ್ಲಿ ಮೊದಲನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಏನು ಅರ್ಥಗಳು ಬರಬೇಕೋ ಅದೇ ಅರ್ಥ ಇರ್ತದೆ, ಶಬ್ದ ಚೇಂಜ್ ಇರ್ತದೆ. ಈ ಸರ್ತಿ ಜನ್ಮಾದ್ಯಸ್ಯ ಯಥೋನ್ವಯಾತ್ ಅಂತಿದ್ರೆ ಮುಂದಿನ ಸರ್ತಿ ಸೃಷ್ಟ್ಯಾದ್ಯಸ್ಯ ಯಥೋನ್ವಯಾತ್ ಅಂತ ಬಂದಿರಬಹುದು.
ಹೇಳಿ ಬರುವುದಿಲ್ಲ. ಅಂದ ಮೇಲೆ ಹೀಗೆ ಅರ್ಥದಿಂದ ವ್ಯತ್ಯಾಸವಿಲ್ಲದೆ ಶಬ್ದದಿಂದ ವ್ಯತ್ಯಾಸ ಇರುವುದು ಪೌರುಷೇಯಾಗಮ. ಶಬ್ದದಿಂದಲೂ ಅರ್ಥದಿಂದಲೂ ವ್ಯತ್ಯಾಸವೇ ಇಲ್ಲದೆ ಇರುವಂತಹದ್ದು ಅಪೌರುಷೇಯ ಆಗಮ. ಸರಿ, ಮುಂದ ಇನ್ನ ಮತ್ತ ಅಲ್ರಿ ಮತ್ ಉಳ್ದವರ್ನ ಋಷಿಗಳು ಅಂತ ಹೆಂಗ್ ಕರಿತೀರಿ ಅಂದ್ರ ಭಗವದ್ ದೃಷ್ಟಮೇವಾನ್ಯೇರ್ ಬ್ರಹ್ಮಾದ್ಯೇರ್ ದೃಶ್ಯತೆ ಯದಿ. ಭಗವಂತ ಕಂಡ ವೇದಗಳನ್ನೇ ಉಳಿದ ಋಷಿಗಳು ಬ್ರಹ್ಮಾದಿಗಳು ಕಾಣುತ್ತಾರೆ. ಹಾಗಾಗಿ ಭಗವಂತ ಋಷಿ ಅಂತೂ ಹೇಳಬಹುದು, ಉಳಿದ ಋಷಿಗಳು ಅಂತ ಹೇಳಬಹುದು. ಮತ್ ವ್ಯತ್ಯಾಸ ಏನ್ ಬಂತು? ಭಗವಂತನು ಕಾಣ್ತಾನೆ, ಉಳಿದವರು ಕಾಣ್ತಾರೆ. ವ್ಯತ್ಯಾಸ ಈಗ ಚತುರ್ಮುಖ ಬ್ರಹ್ಮದೇವರು ವೇದವನ್ನ ಕಂಡ್ರು, ವಾಯುದೇವರು ವೇದವನ್ನ ಕಂಡ್ರು, ಇಂದ್ರದೇವರು ಕಂಡ್ರು, ರುದ್ರದೇವರು ಕಂಡ್ರು. ಎಲ್ಲಾ ದೇವತೆಗಳು ಋಷಿಗಳು ವೇದವನ್ನ ಕಾಣ್ತಾರೆ, ಭಗವಂತನು ವೇದವನ್ನ ಕಾಣ್ತಾನೆ. ವ್ಯತ್ಯಾಸ ಏನು ಅಂದ್ರೆ ಋಷಿ ಭೇದಸ್ತು ತತ್ರ ಸ್ಯಾದ್ ವೇದೋ ನಾ ವಿಷ್ಣು ನಿರ್ಗತಃ ವೇದ ಇತ್ಯೇವ ವಿಷ್ಣುಕ್ತ ತಪಸಾ ದೃಶ್ಯತೆ ಪರೈಹಿ. ನೋಡ್ರಿ, ಇಷ್ಟ ರಹಸ್ಯದ. ಭಗವಂತನು ಯಾವ ಯಾವ ವೇದಗಳನ್ನು ಅನಾದ್ಯನಂತ ಕಾಲದಲ್ಲಿ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡಿದ್ದಾನೋ ಆ ವೇದಗಳನ್ನೇ ತಾನು ಪ್ರತಿ ಸೃಷ್ಟಿಯಲ್ಲೂ ಹೊರಹಾಕುತ್ತಾನೆ. ಆ ಭಗವಂತನಿಂದ ಹೊರಬಂದ ವೇದವನ್ನೇ ಉಳಿದವರೆಲ್ಲರೂ ಕೂಡ ಕಾಣಬೇಕು, ಬೇರೆ ವೇದವನ್ನಲ್ಲ. ಒಂದು ಇರ್ಲಿ, ಭಗವಂತನು ಕಂಡುಕೊಂಡ ಉಳಿದವರು ಕಂಡುಕೊಂಡ್ರು ಅಂದ ಮೇಲೆ ಸಮಾನ ಅಲ್ಲವೇನು ಅಂದ್ರ ಅಲ್ಲ. ಯಾಕಂದ್ರ ಭಗವಂತನು ತಪಸ್ಸನ್ನ ಮಾಡದೆ ವೇದಗಳನ್ನ ಕಂಡುಕೊಳ್ಳುತ್ತಾನೆ. ಬ್ರಹ್ಮವಾಯು ಋಷಿಗಳು ಮೊದಲಾದವರು ತಪಸ್ಸನ್ನ ಮಾಡಿ ಅವುಗಳ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರಾದ್ದರಿಂದ ಭಗವಂತನಿಗೂ ಉಳಿದ ಋಷಿಗಳಿಗೂ ವ್ಯತ್ಯಾಸ ಉಂಟು. ಇಷ್ಟು ನಾವು ತಿಳಿಯಬೇಕು. ನೋಡ್ರಿ, ವೇದ ಇತ್ತೇವ ವಿಷ್ಣುಕ್ತ ತಪಸಾ ದೃಶ್ಯತೆ ಪರೈಹಿ. ಕೊನೆಯ ವಾಕ್ಯ, ವಿಷ್ಣುಕ್ತ ಭಗವಂತನಿಂದ ಹೇಳಲ್ಪಟ್ಟ ವೇದವನ್ನೇ ತಪಸಾ ಪರೈಹಿ ದೃಶ್ಯತೆ, ತಪಸ್ಸು ಮಾಡಿ ಉಳಿದವರು ಕಾಣಬೇಕು. ಭಗವಂತ ಹಂಗೇನಿಲ್ಲ. ಅದರಿಂದ ಇದಿಷ್ಟು ಮೈತ್ರೇಯಿ ಬ್ರಾಹ್ಮಣದ ಸಾರ ಅಂತ ಹಯಗ್ರೀವ ಸಂಹಿತೆಯ ವಿಷಯವನ್ನು ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.